ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ. ಇನ್ನು ಸದರಿ ಮಳಿಗೆಯ 1ನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ. ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ಸ್, ಪೋಚಂಪಲ್ಲಿ ಸ್ಯಾರೀಸ್, ಉಪ್ಪಾಡ ಸಿಲ್ಕ್ಸ್, ಬನಾರಸ್ ಸಿಲ್ಕ್, ಚಂದೇರಿ ಸಿಲ್ಕ್, ಬಲ್ಚೋರಿ ಸಿಲ್ಕ್ ಸ್ಯಾರೀಸ್, ಕಾಟನ್ ಸಿಲ್ಕ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್, ರಾ ಸಿಲ್ಕ್ ಸ್ಯಾರೀಸ್, ಪೈತಾನಿ ಸಿಲ್ಕ್ ಸ್ಯಾರೀಸ್ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ. ಸಂಪರ್ಕಿಸಿ PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಬಾಗೇಪಲ್ಲಿ ವೃತ್ತದ ಸಮೀಪ, 35ನೇ ವಾರ್ಡ್, ತಿಮ್ಮಸಂದ್ರ, ಚಿಂತಾಮಣಿ. ಬಾಬು ಜಗಜ್ಜೀವನರಾಮ್ ಮತ್ತು BR ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡಲು ಹಲವು ವಿವಿಧ ಸಂಘಟನೆಗಳು ತೀರ್ಮಾನ. ಭಾರತದ ಮಾಜಿ ಉಪಪ್ರಧಾನಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜ್ಜೀವನರಾಮ್ ರವರ 118ನೇ ಜನ್ಮದಿನಾಚರಣೆ ಮತ್ತು ಏಪ್ರಿಲ್ 14ರಂದು ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಗಳನ್ನು ಚಿಂತಾಮಣಿ ನಗರದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲು ವಿವಿಧ ದಲಿತ ಸಂಘಟನೆಗಳು ಸೇರಿದಂತೆ ಇತರೆ ಸಂಘಟನೆಗಳ ಮುಖಂಡರು ಸರ್ವಾನುಮತದಿಂದ ತೀರ್ಮಾನಿಸಿದರು. ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಡಾಕ್ಟರ್ ಬಾಬು ಜಗಜ್ಜೀವನರಾಮ್ ರವರ ಜಯಂತಿ ಆಚರಣೆಯಲ್ಲಿ ಭಾಗವಹಿಸಿದ್ದ ಹಲವು ದಲಿತ ಸಂಘಟನೆಗಳ ಮುಖಂಡರು ಮತ್ತು ಮುಸ್ಲಿಂ ಮುಖಂಡರು ಮತ್ತು ಇತರೆ ಸಮುದಾಯದ ಮುಖಂಡರು ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಆಟದ ಮೈದಾನದಲ್ಲಿ ಅಥವಾ ನಗರದ MG ರಸ್ತೆಯ ಶೊಣಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ಥಳ ಮತ್ತು ನಗರದ ಸಿವಿಲ್ ಬಸ್ ನಿಲ್ದಾಣದ ಬಳಿ ನಿರ್ಮಾಣ ಮಾಡುತ್ತಿರುವ ಅಂಬೇಡ್ಕರ್ ಭವನ ಅಥವಾ ಪಕ್ಕದ ಆವರಣದ ಬಳಿ ಅದ್ದೂರಿಯಾಗಿ ಆಚರಣೆ ಮಾಡಲು ಚರ್ಚೆ ನಡೆಸಿ ಅಂತಿಮವಾಗಿ ಸ್ಥಳದ ಬಗ್ಗೆ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳ ಒಪ್ಪಿಗೆಗೆ ಸೂಚಿಸಲಾಯಿತು. ಇನ್ನು ಶಿಷ್ಟಾಚಾರದಂತೆ ವೇದಿಕೆ ವ್ಯವಸ್ಥೆ, ಸಮಾರಂಭಕ್ಕೆ ಆಗಮಿಸುವವರಿಗೆ ಆಸನದ ವ್ಯವಸ್ಥೆ, ಮೆರವಣಿಗೆಯಲ್ಲಿ ಕಲಾ ತಂಡಗಳು ಭಾಗವಹಿಸುವುದು, ವೇದಿಕೆ ಸಮಾರಂಭದಲ್ಲಿ ಡಾಕ್ಟರ್ ಬಾಬು ಜಗಜ್ಜೀವನರಾಮ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಮುಖ್ಯ ಭಾಷಣಕಾರರನ್ನು ಆಯ್ಕೆ ಮಾಡೋದು, ಸರಳ ಸಂಘ ಸಂಸ್ಥೆಗಳ ಹಿರಿಯ ಹೋರಾಟಗಾರರು ಮತ್ತು ನಿಸ್ವಾರ್ಥ ಸೇವೆ ಸಲ್ಲಿಸಿದವರನ್ನು ಹಾಗೂ ದಶಕಗಳ ಕಾಲ ಸಂಘ ಸಂಸ್ಥೆಗಳಲ್ಲಿ ಕಟ್ಟಿ ಸಮಾಜಕ್ಕೋಸ್ಕರ ದುಡಿದವರನ್ನು ಸನ್ಮಾನಕ್ಕೆ ಆಯ್ಕೆ ಮಾಡುವುದು ಹಾಗೂ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸೇರಿದಂತೆ ಇತರೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಚರಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ರಾಜ್ಯ ಜಾನಪದ ಅಕಾಡೆಮಿ ಅಧ್ಯಕ್ಷ GM ಶಿವಪ್ರಸಾದ್, ನಗರಸಭೆ ಅಧ್ಯಕ್ಷ R ಜಗನ್ನಾಥ್, ನಗರಸಭಾ ಸದಸ್ಯರಾದ ಹರಿ, ನಗರಸಭೆಯ ನಾಮನಿರ್ದೇಶನ ಸದಸ್ಯರಾದ ಕಟ್ಟಾಸಮಿ ನಾಗರಾಜ್, ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ರೆಡಂಪಲ್ಲಿ ಶ್ರೀನಿವಾಸ್, ದಲಿತ ಮುಖಂಡರಾದ ಬೀಡಾ ಶ್ರೀನಿವಾಸ್, V ಅಮರ್, ನಾರಾಯಣ ಸ್ವಾಮಿ, ತಪ್ತೇಶ್ವರ ಕಾಲೋನಿ ಬದರಿ, ವಿನೋಬಾ ಕಾಲೋನಿಯ ನರಸಿಂಹಪ್ಪ, ಕೋನಪಲ್ಲಿ ಕೋದಂಡ, ಉಮೇಶ್, ಆಶ್ರಯ ಬಡಾವಣೆಯ ಸಾಯಿ, ಡೀಲರ್ ನಾರಾಯಣ ಸ್ವಾಮಿ, ಮಾಳಪಲ್ಲಿ ಮಂಜು, ನಾರಾಯಣ್ ನಾಯಕ್, ವಾಲ್ಮೀಕಿ ಮುಖಂಡ ಆನಂದ್, ಸಾದಿಕ್ ಪಾಷಾ, ರೂಹಿಲ್, ಆದ್ಗೆರೆ ಬಾಬು, ಕೈವಾರ ಬಾಬು, ಶಂಕರ್, ಅಶೋಕ್, ಅಂಜಪ್ಪ, ನಾಗರಾಜ್, ಲೋಕೇಶ್, ಗಿರಿ, ವೆಂಕಟೇಶ್, ಗಂಗುಲಪ್ಪ ಸೇರಿದಂತೆ ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು. ನೀವು ಕಿವಿ ಕೊಡಬಾರದು ಅಂತೇಳಿ ನಮ್ಮ ಜನಕ್ಕೆ ನಾವು ತಿಳಿ ಹೇಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ 6 ಅಡಿಯ ಕಂಚಿನ ಪುತ್ಥಳಿಯನ್ನ ಅತಿ ಶೀಘ್ರದಲ್ಲೇ ನಾವು ಚಿಂತಾಮಣಿಯಲ್ಲಿ ಉದ್ಘಾಟನೆ ಮಾಡಲಿದ್ದೇವೆ. ಈ ಮಾಹಿತಿಯನ್ನ ನಮ್ಮ ಜನಗಳಿಗೆ ತಲುಪಿಸಬೇಕು. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದಂತ ಕಾಳಜಿ ಇಟ್ಕೊಂಡಿರ್ತಕ್ಕಂಥವರು ಕಳೆದ 10 ವರ್ಷಗಳಲ್ಲಿ ಅಂಬೇಡ್ಕರ್ ಭವನ ಪೂರ್ಣ ಮಾಡ್ಲಿಕ್ಕಾಗಲಿಲ್ಲ, ಎಲ್ಲೇ ಆಗಲಿ ಒಂದು ಪುತ್ಥಳಿ ಇಡ್ಲಿಕ್ಕಾಗಲಿಲ್ಲ. ಇವತ್ತು ಅಧಿಕಾರ ಕಳ್ಕೊಂಡಿದೀವಿ ಅಂತೇಳಿ ಇವತ್ತು ಪುತ್ಥಳಿ ಇಡಬೇಕು, ಬೇರೆ ಬೇರೆ ಸಮಾಜದಲ್ಲಿ ಶಾಂತಿ ಭಂಗ ಮಾಡಬೇಕು ಅಂತ ಹೊರಡ್ತಾ ಇದ್ದಾರೆ. ಇದನ್ನ ದಯವಿಟ್ಟು ಎಲ್ಲ ನಮ್ಮ ಜನಗಳಿಗೆ ನಾವು ತಿಳಿಸಬೇಕಾಗಿದೆ. ಅದಕ್ಕಾಗಿ ಇವತ್ತು ಈ ಒಂದು ಪೂರ್ವಭಾವಿ ಸಭೆ ನೀವು ಈ ಜವಾಬ್ದಾರಿಯನ್ನ ತಗೋಬೇಕು. ನಮ್ಮ ವಾರ್ಡ್ಗಳಲ್ಲಿ, ನಮ್ಮ ಕಾಲೋನಿಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಈ ವಿಚಾರಗಳನ್ನೆಲ್ಲ ಮುಗಿಸಿ 14ನೇ ತಾರೀಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು.
ಕಳೆದ 2-3 ವರ್ಷಗಳಲ್ಲಿ ತಾವೆಲ್ಲ ಗಮನಿಸಿದ್ದೀರಾ, ಅಂಬೇಡ್ಕರ್ ಜಯಂತಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಚುನಾವಣೆಗಳು ಬರ್ತಾ ಇದ್ವು, ಅದೇ ಸಂದರ್ಭದಲ್ಲಿ ಚುನಾವಣೆಗಳು ಬರ್ತಾ ಇದ್ವು. ಅದರಿಂದ ಕರೋನಾ ಬಂತು. ವಿಜೃಂಭಣೆಯಿಂದ ಅಂಬೇಡ್ಕರ್ ಜಯಂತಿ ಒಂದು ಆಚರಣೆ ಮಾಡೋಣ ಅಂದ್ರೆ ಆಗ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಅಂಬೇಡ್ಕರ್ ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟನೇ, ಪ್ರತಿಯೊಬ್ಬರಿಗೂ. ಆದ್ರೆ ಅಲ್ಲಿ ಆಚರಣೆ ಮಾಡ್ಲಿಕ್ಕೆ ಯಾರಿಗೂ ಆಗ್ತಾ ಇರಲಿಲ್ಲ. ನಮ್ಮ ಶಾಸಕರ ಪೂರ್ವಿಕರು ಯಾರು ಅದನ್ನ ಒಂದು ಟ್ರಸ್ಟ್ ಮಾಡಿ ಟ್ರಸ್ಟ್ ಅನ್ನು ನಡೆಸ್ತಾ ಇದ್ದಾರೆ. ಅದ್ರ ಮುಖೇನ ಸಾಮಾಜಿಕ ಕಾರ್ಯಕ್ರಮಗಳೇನ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ದೊಡ್ಡ ಅಪಪ್ರಚಾರ. ಆ ಟ್ರಸ್ಟ್ ಅವರಿಗೆ ಬೇಕಂತೆ ಜಾಗ, ಆ ಸ್ಕೂಲ್ ಜಾಗನ ಹೊಡಿಲಿಕ್ಕೆ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಗುರುಭವನ ಜಾಗ ಹೊಡಿಲಿಕ್ಕೆ ಷಡ್ಯಂತ್ರ ಮಾಡ್ತಿದ್ದಾರೆ. ಜನಗಳಿಗೆ ನಾವು ಇದನ್ನೆಲ್ಲ ಬಿಡಿಸಿ ಹೇಳ್ಬೇಕಾಗಿದೆ. ಯಾವ ಜಾಗವನ್ನ ಕಬಳಿಸುವಂತ ದರಿದ್ರ ನಮ್ಮ ಶಾಸಕರಿಗೆ, ಸಚಿವರಿಗೆ ಹಿಡಿದಿಲ್ಲ. ಯಾರ ಜಾಗವನ್ನು ಕೂಡ ಕೇಳ್ತಾ ಇಲ್ಲ. ಅವ್ರ ಸ್ವಂತ ಮನೆಗೆ ಯಾವ ಜಾಗನೂ ಕೇಳ್ತಾ ಇಲ್ಲ. ಇದನ್ನ ಸ್ಪಷ್ಟವಾಗಿ ನಮ್ಮ ಜನಕ್ಕೆ ನಾವು ಹೇಳ್ಬೇಕಾಗಿದೆ. ದೊಡ್ಡ ಕಾಲ್ಪನಿಕ ಕಥೆಗಳನ್ನ ಕಟ್ಟಿ ಅದಕ್ಕೆ ನಮ್ಮ ಅಮಾಯಕ ದಲಿತ ಸಹೋದರರನ್ನ, ಬೇರೆ ಬೇರೆ ಸಂಘಟನೆಗಳಲ್ಲಿ ಇರ್ತಕ್ಕಂಥವ್ರನ್ನ ಅವ್ರನ್ನೆಲ್ಲ ಬಳಸ್ಕೊಂಡು ಇವತ್ತು ದೊಡ್ಡ ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಇಡಬೇಕು ಅಂತ ಹೇಳಿದ್ರೆ ಹಗಲಲ್ಲಿ ಇಡುವಂತ ಒಂದು ಧೈರ್ಯ ಇಲ್ವಾ ಯಾರಿಗೂ? ಯಾಕೆ ರಾತ್ರಿ ಕತ್ತಲಲ್ಲಿ ಯಾಕಿಟ್ರು? ಇದ್ರ ಹಿನ್ನೆಲೆ ಏನು? ನಮ್ಮನ್ನ ಹಳ್ಳಿಗಳಲ್ಲಿ ಮತ್ತೆ ಕಾಲೋನಿಗಳಲ್ಲಿ ಕೇಳುವಂತ ಜನಕ್ಕೆ ನೀವು ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾನು ಹೇಳ್ತಾ ಇದ್ದೆ. ರಾತ್ರಿ ಇಡುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ರಾತ್ರಿ ಇಡುವಂತ ಅವಶ್ಯಕತೆ ಆದ್ರೂ ಏನಿತ್ತು? ಇದ್ರ ಹಿನ್ನೆಲೆ ಏನಿದೆ? ಯಾರ ಕೈವಾಡ ಇದೆ ಇದರಲ್ಲಿ? ಇದನ್ನ ಫಸ್ಟ್ ತಿಳ್ಕೋಬೇಕು. ಹೆಂಗೋ ಇಟ್ಬಿಟ್ಟಿದ್ದಾರೆ, ಆದ್ರೆ ಅದಕ್ಕೆ ಇರ್ತಕ್ಕಂಥ ಬಟ್ಟೆನ ತೆಗೆದ್ಬಿಡಿ ಅನ್ನೋ ದೊಡ್ಡ ಅದನ್ನ ದೊಡ್ಡ ಪ್ರಚಾರ ಮಾಡಿ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ನಮಗೆ ಫೋನ್ಗಳು ಮಾಡೋದು. ಏನು ಅದಕ್ಕೇನೋ ದೊಡ್ಡ ಕೊಳಕ್ ಬಟ್ಟೆ ಸುತ್ತಬಿಟ್ಟಿದ್ದಾರೆ, ಅದು ಅವಮಾನ ಮಾಡಿಬಿಡ್ತಾರ. ಇಲ್ಲಿ ವಾಸ್ತವಾಂಶನೇ ಬೇರೆ ಇದೆ. ಅಲ್ಲಿ ಸ್ಕೂಲಿನ ಪರಿಸ್ಥಿತಿ ನೋಡಿ. ನಾವು ಯಾರು ಮಾಡಿಲ್ಲ. ಯಾರೋ ಪತ್ರಕರ್ತರು ಒಂದು ಸುದ್ದಿ ಮಾಡಿದ್ದಾರೆ, ಎಷ್ಟು ಮಾತ್ರ ಸ್ಕೂಲ್ ಅಭಿವೃದ್ಧಿ ಆಗಿದೆ ಅಂತ ಹೇಳಿ. ಯಾವ ಸ್ವಾರ್ಥಕ್ಕಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ? ಇವತ್ತು ನೂತನ ಪ್ರೌಢಶಾಲೆ ಯಾರೋ ದಾನಿಗಳು ಅದನ್ನ ದತ್ತು ತಗೊಂಡಿದ್ರು. ಯಾವ ರೀತಿ ಬಂದಿದೆ ನೂತನ ಪ್ರೌಢಶಾಲೆ ಇವತ್ತು? ತೋರಿಸ್ಬೇಕು, ಇಡೀ ತಾಲೂಕು ತೋರಿಸ್ಬೇಕು. ಇವತ್ತು ಆ ನೂತನ ಪ್ರೌಢಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳೆಲ್ಲ ಯಾರು? ದಲಿತರು, ಅಲ್ಪಸಂಖ್ಯಾತರು. ಇದನ್ನ ನಾವು ಜನಗಳಿಗೆ ನಾವು ಹೇಳ್ಬೇಕಾಗಿದೆ. ಈ ರೀತಿ ತಪ್ಪು ಕಾಲ್ಪನಿಕ ಕಥೆಗಳನ್ನ ಹೇಳಿ ಅಂಬೇಡ್ಕರ್ಗಳಾಗಿರ್ತಕ್ಕಂಥ ಬಾಬು ಜಗಜೀವನ್ ರಾಮ್ ರವರ ಒಂದು ಜಯಂತಿಯ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಈಗ ತಾನೇ ತಾಲೂಕು ಕಚೇರಿಯಲ್ಲಿ ಸರಳವಾಗಿ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನ ಮುಗಿಸಿ ಎಲ್ಲ ಮುಖಂಡರು, ದಲಿತ ಮುಖಂಡರು ಮತ್ತು ದಲಿತ ಚುನಾಯಿತ ಪ್ರತಿನಿಧಿಗಳು ಏನಿವತ್ತು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಏನು 14ನೇ ತಾರೀಕು ಚಿಂತಾಮಣಿ ತಾಲೂಕಿನಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೀತಾ ಇರತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಸಂವಿಧಾನ ಶಿಲ್ಪಿ, ನಮ್ಮೆಲ್ಲರ ಆರಾಧ್ಯ ದೈವ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಈಗಾಗಲೇ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಎಲ್ಲ ದಲಿತ ಮುಖಂಡರ ಸಭೆಯನ್ನ ಕರೆದಿದ್ರು. ಆ ಸಭೆಯಲ್ಲಿ ಸಹ ಎಲ್ಲ ಒಮ್ಮತದ ಒಂದು ನಿರ್ಧಾರವನ್ನು ಮಾಡಿ ಅದೇ ದಿನಾಂಕದಂದು 14ನೇ ತಾರೀಕು ಎರಡೂ ಮಾನೀಯರ ಒಂದು ಜಯಂತಿಯನ್ನ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ. ಎರಡು ಸ್ಥಳಗಳನ್ನ ನಿಗದಿಪಡಿಸಿದ್ದಾರೆ. ಒಂದು ಪಾಲಿಟೆಕ್ನಿಕ್ ಮೈದಾನ ಮತ್ತೆ ಇನ್ನೊಂದು ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಕೋಲಾರ ವೃತ್ತ, ಕೋಲಾರ ರಸ್ತೆಯಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಟ್ರಸ್ಟ್ ಜಾಗದಲ್ಲಿ ಮಾಡಿ. ಆ ಎರಡೂ ಜಾಗಗಳು ಸೂಕ್ತವಾಗಿದೆ. ಅದರಲ್ಲಿ ನಾವು ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಿ ಯಾವ ಸ್ಥಳ ಹೇಳ್ತಾರೆ ಅವರು, ಯಾವ ಸ್ಥಳ ಸೂಕ್ತವಾಗಿರುತ್ತೆ ಅದನ್ನ ನಾವು ತೀರ್ಮಾನ ಮಾಡುವಂತ ಒಂದು ಕೆಲಸವನ್ನ ಮಾಡೋಣ. ಮತ್ತು ಇವತ್ತು ವಿಶೇಷವಾಗಿ ಅಧಿಕಾರಿಗಳು, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವರ್ಗ
ಇವತ್ತು ಅಪಾರವಾದಂಥ ಒಂದು ಅಭಿಮಾನವನ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಇಟ್ಟಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದರೂ ಈ ದೇಶದಲ್ಲಿ ಹುಟ್ಟಿಲ್ಲ ಅಂತ ಹೇಳಿದ್ರೆ ಇವತ್ತು ಈ ಚಿಂತಾಮಣಿ ತಾಲೂಕಲ್ಲಿ ಇರ್ತಕ್ಕಂಥ ಯಾವುದೇ ಅಧಿಕಾರಿ ಇವತ್ತು ಆ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಏನು ದಲಿತ ವರ್ಗದ ಅಧಿಕಾರಿಗಳೇನಿದ್ದಾರೆ, ಹಿಂದುಳಿದ ವರ್ಗದ ಅಧಿಕಾರಿಗಳೇನಿದ್ದಾರೆ, ಅವರೆಲ್ಲ ಎಲ್ಲೋ ಒಂದ್ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ಅವರಿಗೆ ಇವತ್ತು ಉದ್ಯೋಗಗಳು ಸಿಕ್ಕಿರ್ತಕ್ಕಂಥದ್ದು, ಶಿಕ್ಷಣ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಅವರೆಲ್ಲ ಕೃತಜ್ಞರಾಗಿದ್ದಾರೆ. ಅವರ ಒಟ್ಟಿಗೆ ನಮ್ಮ ಜವಾಬ್ದಾರಿ ಏನು, ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲ ಏನ್ ಜವಾಬ್ದಾರಿಯನ್ನು ತಗೋಬೇಕು. ಅದೇ ರೀತಿಯಾಗಿ ನಮ್ಮ ಜೊತೆಗೆ ಅಲ್ಪಸಂಖ್ಯಾತ ಮುಖಂಡರುಗಳು ಸಹ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ದಲಿತ ವರ್ಗ, ಒಂದ್ ಕಡೆ ನಮ್ಮ ಆರಾಧ್ಯ ದೈವ ಅಂತ ಹೇಳಿದ್ರೆ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಎಲ್ಲ ಅಲ್ಪಸಂಖ್ಯಾತ ಬಂಧುಗಳು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಇವತ್ತಿನ ನಮ್ಮೆಲ್ಲರ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನರಾಮ್ ಜಯಂತಿಯ ಶುಭಾಶಯಗಳು. ಆಮೇಲೆ ಇವತ್ತಿನ ಸಭೆಗೆ ಬಾಬಾಜಿ ಜಗಜೀವನರಾಮ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪೂರ್ವಭಾವಿ ಸಭೆ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಂಬಂಧಿಗಳಿಗೆ ಮತ್ತೊಂದು ಸಾರಿ ನನ್ನ ಶುಭಾಶಯಗಳು. 3 ವಿಚಾರ ಮಾತಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಅನೇಕ ಜನ ಮುಖಂಡರೆಲ್ಲರನ್ನು ವೈಯಕ್ತಿಕವಾಗಿ ಅವ್ರದ್ದೇ ಆದಂಥ ಅಭಿಪ್ರಾಯಗಳನ್ನು ಅಂಬೇಡ್ಕರ್ ಜಯಂತಿ ಹೇಗಿರಬೇಕು, ಎಂತ ಇರಬೇಕು ಅಂತಕ್ಕಂಥ ಬಹಳ ಒಳ್ಳೆಯ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ, ಎಲ್ಲರೂ ಸೇರಿ ಒಂದು ತೇರನ್ನು ಹಿಡಿತಿದ್ವಿ. ಅದು ಅಂಬೇಡ್ಕರ್ ಅವರ ರಥವನ್ನು ಎಳ್ಕೊಂಡು ಹೋಗಬೇಕು, 14ನೇ ತಾರೀಕು. ಅದಕ್ಕೆ ನಾವು ಸಜ್ಜಾಗಬೇಕು. ಆಮೇಲೆ ಎರಡನೇದು, ಈಗ ಏನು ಇವಾಗ ಹೆಸರುಗಳು ಕೊಟ್ಟಿದ್ದೀವಿ, ಆ ಎಲ್ಲ ಹೆಸರುಗಳು ಕೊಟ್ಟಿರ್ತಕ್ಕಂಥ ಸಂಘಟನೆ ಇಬ್ಬರಿಬ್ಬರು ಸೇರಿ ನೀವೇನೇ ಮಾತಾಡಿಕೊಂಡು ಕಮಿಟಿ ಮಾಡಿಕೊಂಡು ಹಳ್ಳಿಗಳಿಂದ ಜನಗಳಿಗೆ ಕರ್ಕೊಂಡ್ಬರ್ಬೇಕು. ನಮ್ಮ ಕಾರ್ಯಕ್ರಮದ ಉದ್ದೇಶ ಏನು ಅಂತ ತಿಳಿಸ್ಬೇಕು. ಎಲ್ಲವನ್ನೂ ಶಾಸಕರ ಮೇಲಾಗಲಿ, ಸರ್ಕಾರದ ಮೇಲಾಗಲಿ, ಆಡಳಿತದ ಮೇಲಾಗಲಿ ಇಡೋಕ್ಕಾಗೋದಿಲ್ಲ. ನಾವೇನು ಆವಾಗ ಎಲ್ಲವೂ ಆಡಳಿತ ಮಂಡಳಿನೇ ಮಾಡೋಕೆ ಹೋದರೆ, ಎಲ್ಲವೂ ಕೂಡ ಆಚರಣಾ ಸಮಿತಿನೇ ಮಾಡಿದ್ರೆ ಎಲ್ಲಕ್ಕೂ ಸಹಕಾರ ನಾವು ಕೂಡ ಎಲ್ಲರನ್ನೂ ಕರ್ಕೊಂಡ್ಬಂದು ಕಾರ್ಯಕ್ರಮವನ್ನು ಹೇಗೆ ಯಶಸ್ಸು ಮಾಡಬೇಕು, ಯಶಸ್ಸಿನ ಹಿಂದೆ ನಾವಿರ್ಬೇಕಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ನಮ್ಮ ಒಳಗಡೆ ಹೋಗಬೇಕು. ಇಲ್ಲಾಂದರೆ ಕಷ್ಟ ಆಗುತ್ತೆ. ಆಮೇಲೆ ಯಾರು ಕೂಡ ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಮುನಿಸ್ಕೊಳ್ತಕ್ಕಂಥದ್ದು, ಮಾತಾಡ್ಕೊಳ್ತಕ್ಕಂಥದ್ದು ಬಿಡಬೇಕಾದ್ರೆ ನಮಗೆ ಬಂದಿರತಕ್ಕಂಥ ಇದದು ವರ. ಸಾಂಬಾರು ಚೆನ್ನಾಗಿಲ್ಲ ಅಂದರೆ ಪಾಪ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಯಾವುದೋ ತಿಥಿಯಲ್ಲೋ ಇಲ್ಲ ಮದುವೆಯಲ್ಲೋ ಇಲ್ಲ ಸಮಾಧಾನನೇ ಇರೋಲ್ಲ ನಮಗೆ. ನೀವು ನೋಡಿ ನಮ್ಮ ಪರಂಪರೆಯ ಜನರು ನೋಡಿ, ಹಿಂದಕ್ಕೆ ಹೋಗಿ ಏನೋ ತಿಥಿ ಆಗುತ್ತೋ ಏನೋ ಒಂದು ಜಗಳ ಮಾಡ್ಕೊಂಡು ಹೋದ್ರೇ ಸಮಾಧಾನ, ಇಲ್ಲಿ ಹೋಗಿ ಅವ್ರಿಗೆ ಕರ್ಕೊಂಡ್ಬರ್ಬೇಕು. ಇಲ್ಲ ಮದುವೆ ಯಾವುದೋ ಸಮಾಧಾನ, ಇದು ನಮ್ಮಲ್ಲಿ. ಹಾಗಾಗಿ ಅದನ್ನು ಮೀರಿ ಮುಂದಕ್ಕೆ ಹೋಗಿ ಇಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಜವಾಬ್ದಾರಿ ಇದೆ. ಒಬ್ಬರದ್ದು ದೊಡ್ಡದಿರ್ತದೆ, ಒಬ್ಬರು ಚಿಕ್ಕದಿರ್ತದೆ, ಒಬ್ಬರು 20 kg ಇರ್ತದೆ, ಇನ್ನೊಬ್ಬರು ನಿಲ್ಲುಗಿ, ಇಷ್ಟರಲ್ಲೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದನ್ನು ಇಡೀ ತಾಲೂಕು ಗಮನಿಸ್ತಾ ಇರ್ತದೆ. ಹೇಗೆ ಏನು ಅಂತ ಇದನ್ನ ವಿಮರ್ಶೆಗಳು ಮತ್ತೊಂದನ್ನು ಪಕ್ಕಕ್ಕಿಡೋಣ. ಇದರ ಸಕ್ಸಸ್ಸನ್ನು ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಆಗಿರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ನಮ್ಮೆಲ್ಲ ಸ್ನೇಹಿತರು ಮಾತಾಡಿದರು. ಆ ವಿದ್ಯಮಾನಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಕಡೆ ಗಮನ ಹರಿಸಬೇಕಾಗುತ್ತೆ. ಯಾಕಂದರೆ ನಾವೆಲ್ಲರಿಗೂ ಹೇಳಬೇಕಾಗುತ್ತೆ. ಇದಕ್ಕೆ ಅಟ್ಟಕಾಂಪುಗಳು ಬರ್ತಾವೆ ಅಂದರೆ ಹೋಗಬೇಕು ಅನ್ನೋದು ಇರ್ತದೆ, ಹೋಗಬಾರ್ದು ಅಂತಕ್ಕಂಥದ್ದು ಇರ್ತದೆ. ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ನಾನು. ಇದಕ್ಕೆ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅಂತಕ್ಕಂಥದ್ದು ಹೇಳಬೇಕು. ಒಂದು ಕಡೆ 6 ಅಡಿಯ ಕಂಚಿನ ಅಂಬೇಡ್ಕರ್ ಇದ್ದಾರೆ, ಒಂದು ಕಡೆ 1 ಅಡಿಯ ಪ್ಲಾಸ್ಟಿಕ್ ಅಂಬೇಡ್ಕರ್ ಇದ್ದಾರೆ. ನಾವು ಯಾರನ್ನು ಮುಟ್ಕೋಬೇಕು? ಒಂದು ಕಡೆ 9+ ವಾಲ್ಮೀಕಿ ಭವನಕ್ಕೆ ಒಂದು 4 ಕೋಟಿ ಜಾಸ್ತಿ ಆಗಿದೆ. ಇಂಡಿವಿಜುವಲ್ ಆಗಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಇಡೀ ಚಿಂತಾಮಣಿಗೆ ಭೂಷಣವಾಗ್ತಕ್ಕಂಥ ಭವನಗಳೆಲ್ಲ ಆಗ್ತಿದ್ದಾವೆ, ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವುಗಳನ್ನು ನಾವು ಯಾವ ರೀತಿ ಕಾಪಾಡ್ಕೋಬೇಕು? ಯಾಕಂದರೆ ಇಂಡಿವಿಜುವಲ್ ಆಗಿ 5 ಸ್ಟಾರ್ ಇಲ್ಲಂದರೆ ಯಾವ ಶಾಸಕರಾಗಲಿ ಯಾವ ಮಂತ್ರಿಗಳಾಗಲಿ ರಿಸ್ಕ್ ತಗೊಂಡು ಕೋಟ್ಯಾಂತರ ರೂಪಾಯಿ ತರೋದೇ ಇಲ್ಲ. ತರಬೇಕಾಗಿರ್ತಕ್ಕಂಥ ಅಗತ್ಯವೂ ಅವರಿಗಿಲ್ಲ. ಈಗ ನನಗೇನಾದರೂ ಇಷ್ಟ ಇಲ್ಲ ಅಂದರೆ ನಿಮ್ಮನ್ನು ಮಾತಾಡಲಿಲ್ಲ, ಹೊರಟೋಗ್ತೀನಿ. ನನ್ನಷ್ಟಿಗೆ ನನಗೆ ಇಷ್ಟ ಇದ್ದ ಕಾರಣಕ್ಕೋಸ್ಕರ ನಾನು ಊರಿಂದ ಇಲ್ಲಿಂದ ಸ್ಕೂಟ್ರಲ್ಲಿ ಬಂದೆ. ಯಾಕಂದರೆ ಅಮರ್ ಇದ್ದಾರೆ, ಶ್ರೀನಿವಾಸ್ ಇದ್ದಾರೆ, ಸೀನಪ್ಪ ಇದ್ದಾರೆ, ಬೀಡಾ ಸೇನ್ ಇದ್ದಾರೆ, ಉಮೇಶ್ ಇದ್ದಾರೆ, ಇಡೀ ನನ್ನ ಬಳಗ ಇಲ್ಲ ಇಲ್ಲಿದೆಯಪ್ಪ, ನಾನು ಅಲ್ಲಿ ಹೋಗಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತಕ್ಕಂಥ ಇರಾದೆ ಇದ್ದಿದ್ದರಿಂದ ನನ್ನ ಮನೆಯಿಂದ ಇಲ್ಲಿ ಬರೋಕ್ಕೆ ಸಾಧ್ಯ. ಸುಳ್ಳು ಹೇಳ್ಕೊಂಡಿರ್ಬೋದಾಗಿದೆ. ಇಲ್ಲ ಮರ ನಾನು ಬೆಂಗಳೂರಲ್ಲಿ ಇದ್ದೀನಿ, ಏನೋ ಒಂದು ಹೇಳ್ಬೋದಲ್ಲ. ಅಂದರೆ ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಶಾಸಕರ ಬಗ್ಗೆ ಅಥವಾ ಸಚಿವರ ಬಗ್ಗೆ ಮಾತನಾಡುವಾಗ ಬೇರೆ ಥರದ ಆ್ಯಂಗಲಲ್ಲಿ ನಾವು ಕಣ್ಣು ಮುಚ್ಚಿಕೊಂಡು ಒಳಗೆ ಯೋಚನೆ ಮಾಡಬೇಕು. ಅವ್ರಿಗೆ ಏನಾದರೂ ವೈಯಕ್ತಿಕವಾದಂಥ ಆಸೆ ಇರಾದೆ ಇಲ್ಲ ಅಂತ ಹೇಳಿದರೆ ಅಂಬೇಡ್ಕರ್ ಭವನವನ್ನು ಮತ್ತೆ ಪುನರ್ರಚನೆ ಮಾಡಬೇಕಂತ ಕೆಲಸಕ್ಕೆ ಕೈ ಹಾಕ್ತಿದ್ದೇವೆ. ಯಾವುದೋ ಆಗಿದೆ ಬಿಡಪ್ಪ, ನಾನು ಕಣ್ಣು ಮುಚ್ಕೊಂಡು ಸುಮ್ಮನೆ ಇರೋಣ.
ಆದರೆ 9 ಕೋಟಿಯನ್ನು ಹೋಗಿ ತಂದು ಸಾಲದೊಂದು ಇನ್ನೂ 3 ಕೋಟಿಯನ್ನು ತಂದು ಅದನ್ನು ಭಾಳ ವೈಭವಗಳಿಂದ ಮಾಡಬೇಕು. ವೈಭವಿಕದ ವೈಟ್ ಹೌಸ್ ಇದ್ದಾಗೆ ಕಲ್ಪನೆ ಕಟ್ಕೊಂಡಿದ್ದಾರೆ. ಇದೊಂದೇ ಅಲ್ಲ, ಒಂದು ಸಾರಿ ನಾನು ಅವ್ರ ಜೊತೆ ಒಂದು 3 ಗಂಟೆ ಜರ್ನಿ ಮಾಡಿದೆ. ಯಾವ ಸಚಿವರು ಇಷ್ಟು ಕ್ಷೇತ್ರದ ಬಗ್ಗೆ ರಿಸ್ಕ್ ತಗೊಳ್ಳದೆ, ವಿಮರ್ಶೆಗಳು ಬೇರೆ ಮಾತಾಡ್ತಾರೆ, ಆದರೆ ಅವರಿಗೆ ಕ್ಷೇತ್ರದ ಬಗ್ಗೆ ಇರ್ತಕ್ಕಂಥ ಒಳನೋಟ ಮತ್ತು ಕ್ಷೇತ್ರವನ್ನು ಚೆನ್ನಾಗಿ ಇಟ್ಕೋಬೇಕಂತಕ್ಕಂಥ ಆಶಯ ಇದೆಯಲ್ಲ, ಅದು 100% 1000% ನಾನು ಯಾರೇ ಬರಲಿ ಮಾತಾಡ್ತೀನಿ, ಅಷ್ಟು ಬಿಟ್ಟು ಸತ್ಯ. ಹಾಗಾಗಿ ಅವರ ಆಸೆಗಳನ್ನು ಮತ್ತು ನಮಗಿರ್ತಕ್ಕಂಥ ಅನಿಸಿಕೆಗಳನ್ನು ನಾವು ಪೂರೈಸ್ಕೋಬೇಕಂದ್ರೆ ನಾವೆಲ್ಲ ಒಟ್ಟಾಗಿ ಸೇರಿ ಒಂದು ಮನೆತನ ತೆಗೆಯಬೇಕು. ಇಲ್ಲಿ ಯಾವ ಭೇದಗಳನ್ನು ಇಲ್ಲದೆ ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಹಾಗಾಗಿ ಈಗ ಎಲ್ಲ ಇಲಾಖೆಗಳ ಸಪೋರ್ಟ್ ತಗೊಳ್ಳೋಣ. ಈಗ ನಿಮ್ಮಲ್ಲಿ ನೋಡಿ, ಕೊರತೆ ಮಾಡ್ಕೋಬೇಡಿ, ದೊಡ್ಡವರೆಲ್ಲ ಇದ್ದೀನಿ ಸಂಘಟನೆಗಳು. ಇವಾಗ 12 ಸಂಘಟನೆಯಿಂದ 2 ಬರೋದು 24 ಜನ ಆಯಿತು. 24 ಜನ ಒಂದು 3 ಕಮಿಟಿ ಮಾಡ್ಕೊಂಡು 3 ಕಮಿಟಿ ಒಂದೊಂದು ಕಮಿಟಿಗೆ ಏನೇನು ಜವಾಬ್ದಾರಿ ಅಂತ ಇಟ್ಕೊಳ್ಳಿ, ಜನಕ್ಕೆ ಕರ್ಕೊಂಬರೋಕ್ಕೆ. ಆಮೇಲೆ ನೀವೆಲ್ಲರೂ ಸೇರಿ ಹಳ್ಳಿಗಳಿಗೆ ಹೋದರೆ ಕಣ್ಣು ಮುಚ್ಕೊಂಡು ನಮ್ಮ ಜನ ಅಲ್ಲೇ ನಾವೇ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಯಾವ ಇದು ಇಲ್ಲ ಅಂತಕ್ಕಂಥದ್ದು ನೀವು ಹೇಳಿದ್ರೆ 100% ಅಲ್ಲೇ ಬರ್ತಾರೆ. ಹಾಗಾಗಿ ನೀವು ಕಂಪ್ಲೇಂಟ್ ಮಾಡ್ಕೊಳ್ಳೋದ್ರ ಮುಖಾಂತರ, ಆಮೇಲೆ ಜನ ನೀವು ಮೊಬೈಲೈಸ್ ಮಾಡಬೇಕು, ಊಟದ ಮೊಬೈಲೈಸ್ ಹೆಂಗಿರಬೇಕು, ಬಂಟಿಂಗ್ಸ್ ಹೆಂಗಿರಬೇಕು, ಅವತ್ತಿನ ಡೆಕೋರೇಷನ್ ಹೆಂಗಿರಬೇಕು, ಎಲ್ಲೆಲ್ಲಿ ನಾವು ರಂಗೋಲಿಗಳನ್ನು ಹಾಕಬೇಕು, ಎಲ್ಲಿ ಏನಾದರೂ ಕಮಾನುಗಳು ಮಾಡೋಕ್ಕಾಗುತ್ತಾ, ವಿತೌಟ್ ಕ್ಯಾಪಿಟಲ್ ಹಸಿರಿಂದ ಏನಾದರೂ ತೋರಣಗಳು ಕಟ್ಟಿ ಅದನ್ನು ಡೆಕೋರೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ, ವಿತೌಟ್ ಕ್ಯಾಪಿಟಲ್ ಹೆಂಗೆ ಮಾಡೋಕ್ಕೆ, ಈ ಥರದ್ದು ಎಲ್ಲ ಒಬ್ಬೊಬ್ಬರಿಗೆ ಒಂದು ಒಳನೋಟ ಇರ್ತದೆ. ಈ ಎಲ್ಲ ಒಳನೋಟಗಳ ಬಂಡವಾಳವನ್ನು ಒಂದು ಕಡೆ ಹಾಕ್ಕೊಂಡು ಒಂದು ಕಡೆ ಶೇರ್ ಮಾಡಿ ಮಾತನಾಡಿ ಇನ್ನೊಂದು ಸಭೆ ಹಾಕಿ ಪರವಾಗಿಲ್ಲ ಸಕ್ಸಸ್ ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ಈಗ ನನಗೆ ಏನಂತ ನೀಲಿ ನಕ್ಷೆ ನೋಡಿದಾಗಿಂದ ನನಗೆ ನನ್ನದೇ ವೈಯಕ್ತಿಕವಾದಂಥ ಕನಸುಗಳು ಹೇಳಿದ್ದಾವೆ. ಸಣ್ಣ ವಿಚಾರಗಳನ್ನು ತಿಳ್ಕೊಳ್ಳೋದು ಬೇಡ. ಯಾರಾದರೂ ನಿಮ್ಮನ್ನು ವಿಮರ್ಶೆ ಮಾಡ್ತಾರೆ ಅಂದ್ಕೊಳ್ಳಿ, ರಿಸೆಕ್ಟ್ ಮಾಡಿ, ಸೈಲೆಂಟ್ ಆಗಿದೆ, ಪ್ರತ್ಯುತ್ತರ ಕೊಡೋಕೆ ಹೋಗ್ಬಿಟ್ಟು ಮತ್ತೆ ಒಂದು ಕೊಟ್ಟು ಒಂದೊಂದು ರೈಸ್ ಆಗ್ತಾ ಹೋಗ್ಬಿಡ್ತಾರೆ. ಕಾರ್ಯಕ್ರಮದ ಯಶಸ್ವಿಗೆ ಏನೇನು ಬೇಕೋ ಎಲ್ಲವನ್ನು ಮಾತಾಡಿ, ಕಾರ್ಯಕ್ರಮ ಸಕ್ಸಸ್ ಆಗೋಕ್ಕೆ ಏನೇನು ಬೇಕೋ ಎಲ್ಲವನ್ನು ಮಾಡಬೇಕು. ಆ ದೇಶದಲ್ಲಿ ನಾವೆಲ್ಲ ಕೂಡ ನಮ್ಮ ಕ್ಷೇತ್ರದ ಹೆಸರು ಇದು, ನಮ್ಮೆಲ್ಲರ ಹೆಸರು ಇದು, ಇಡೀ ಸಮುದಾಯದ ಹೆಸರಿದು. ಆಮೇಲೆ ಸಾಯಿ ಒಂದು ಒಳ್ಳೆ ಮಾತನ್ನು ಹೇಳಿದರು, ಅದು ಇಲ್ಲಿ ಈ ನೆಲದಲ್ಲಿ ಆ ಗುಣವೇ ಇಲ್ಲ. ಇಲ್ಲಿ ಈ ಥರದ ಭಾತೃತ್ವದ ಊರು ಬಹುಶಃ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿರ್ತಕ್ಕಂಥ ಸಾಹಿತ್ಯರಹಿತವಾದಂಥ ವ್ಯಕ್ತಿತ್ವ ಇನ್ನೆಲ್ಲೂ ಇಲ್ಲ. ಈ ನೆಲಕ್ಕೆ ಆ ಥರದ ಕ್ಯಾರೆಕ್ಟರ್ ಇರೋದ್ರಿಂದ ಇಲ್ಲಿ ಯಾರೇ ಬಂದು ಆ ಥರದ ಬೀಜಗಳನ್ನು ಹಾಕಿದ್ರೂ ಕೂಡ ಆ ಬೀಜಗಳಲ್ಲಿ ಚಿಗುರೋದಿಲ್ಲ. ನಾವಿರೋವರೆಗೂ ಚಿಗುರಕ್ಕೆ ಬಿಡೋದಿಲ್ಲ ನಾವು. ಹಾಗೂ ಈ ಸಂದರ್ಭವನ್ನು ಬಳಸಿಕೊಂಡು ಈ ದಿನ ಏನು ನಮ್ಮ ಚಿಂತಾಮಣಿಯಿಂದ ಆಯ್ಕೆಯಾಗಿರುವಂಥವರು ಘಟಂ ವೆಂಕಟೇಶಣ್ಣ ಅವರು ಮೊದಲನೇದಾಗಿ ಶುಭಾಶಯಗಳನ್ನು ಹೇಳೋಣ. ದಲಿತ ಸಂಘಟನೆ ಏನು ಬಾಬು ಜಗಜೀವನ್ ರಾಮ್ ಅವರ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿರೋದಕ್ಕೆ ನಮ್ಮ ದಲಿತ ಸಂಘಟನೆ ಒಕ್ಕೂಟದ ಪರವಾಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾರೆ. ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ ಮೊದಲನೇದಾಗಿ ಪ್ರಸಾದ್ ಅಣ್ಣ, ಈ ಕಾರ್ಯಕ್ರಮದ ರೂಪರೇಷೆಗಳು ತಿಳಿಬೇಕಣ್ಣ. ಎಲ್ಲರೂ ಚರ್ಚೆ ಮಾಡಬೇಕಂದ್ರೆ ಏನು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇದೆ ತಾಲೂಕು ಆಡಳಿತದಿಂದ ಅದನ್ನು ಎಲ್ಲರಿಗೂ ತಿಳಿಬೇಕಾಗುತ್ತೆ. ಅದರಲ್ಲಿ ಮತ್ತೆ ನಾವು ಏನು ಮಾಡಬೇಕು ಅನ್ನೋದನ್ನು ಎಲ್ಲರೂ ಚರ್ಚೆ ಮಾಡಿ ನಮ್ಮ ಪಾತ್ರ ಏನು, ಸಂಘಟನೆಗಳ ಪಾತ್ರ ಏನು ಅನ್ನೋದನ್ನು ತಾವು ಹೇಳಿದರೆ ಅದ್ರ ಪ್ರಕಾರ ನಾವೆಲ್ಲ ತುಂಬ ಅದ್ದೂರಿಯಾಗಿ ನಾವು ಮಾಡಬೇಕಂದ್ರೆ ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಸುಮಾರು ವರ್ಷದಿಂದ ನಾವು ಅದನ್ನು ಬದುಕು ಬಂದಿದ್ದೇವೆ. ಈಗ ಯಾವುದೋ ದಿನ ಯಾವುದೋ ಹೆಂಗೆ ವಿಪ್ಲಾನು ಸಫಲಾನು 2 ಕಾನ್ಸೆಪ್ಟ್ ಇಟ್ಕೊಂಡಾಗ ವಿಪ್ಲ ಬಿಟ್ಬಿಡ್ರಿ, ಅದ್ರ ಪ್ರಶ್ನೆ ನೀವು ಎತ್ತಕ್ಕೆ ಹೋಗ್ಬೇಡ್ರಿ. ಸಫಲ ಏನು ಆಗಬೇಕು ಅದಕ್ಕೆಲ್ಲ ಪ್ರಯತ್ನ ಕೊಟ್ಟು ನಾವು ಸಫಲ ಮಾಡ್ಕೊಂಡು ನಾವು ಬಾಬು ಜಗಜೀವನ್ ಜಯಂತಿ ಅಂಗವಾಗಿ ಇವತ್ತು ಎಲ್ಲ ನಮ್ಮ ದಲಿತ ಮುಖಂಡರಲ್ಲಿ ಅಂಬೇಡ್ಕರ್ ಜಯಂತಿ 11ನೇ ತಾರೀಕು ಮಾಡಬೇಕಾಗಿ ಎಲ್ಲರೂ ಸೇರಿದ್ದೀವಿ ಇಲ್ಲಿ. ಅದೇ ರೀತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಅಂಬೇಡ್ಕರ್ ಜಯಂತಿ ಮಾಡೋಣ, ಎಲ್ಲರೂ ಸೇರಿಬಿಟ್ಟು ಮಾಡಬೇಕಾಗಿ ನಾನು ನನ್ನ ಸಲಹೆಯನ್ನು ಕೊಡ್ತೀನಿ. ಹಾಗೂ ದಲಿತ ಚುನಾಯಿತ ಪ್ರತಿನಿಧಿಗಳು ಸೇರಿರೋ ಎಲ್ಲ ಸೋದರ ಮಿತ್ರರಿರ್ಬೋದು, ಜೈ ಮುಂದನೆಗಳು. ಈ ದಿನ ಎಲ್ಲ ಸೇರಿರೋ ಸಂತೋಷವಾಗ್ತಾ ಇದೆ. ಮತ್ತು ಈ 10 ವರ್ಷಗಳಿಂದ ಈ ಮದುವೆಯಲ್ಲಿ ಒಬ್ಬಟ್ಟು ತಿಂದಂಗೆ ಆಗೋಗಿದೆ ಮಾಡಿರೋದೆಲ್ಲ ಅಂಬೇಡ್ಕರ್ ಜಯಂತಿ. ಈಗಿತ ನಮ್ಮ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಈ ಸಭೆ ಸೇರಿದ್ದಾರೆ. ಹಾಗೂ ದಲಿತ ಮುಖಂಡರೆಲ್ಲ ಸಭೆ ಸೇರಿದ್ದಾರೆ. ಚೆನ್ನಾಗಿ ಮಾಡೋಣ, ಅದ್ದೂರಿಯಾಗಿ ಮಾಡೋಣ. ಬಾಬು ಜಗಜೀವನ್ ರಾಮ್ ಜಯಂತಿಯ
ಶುಭಾಶಯಗಳನ್ನು ಮೊಟ್ಟ ಮೊದಲಿಗೆ ತಮ್ಮೆಲ್ಲರೂ ತಿಳಿಸುತ್ತಾ, ಅದೇ ರೀತಿ ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನರಾಮ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಪೂರ್ವಭಾವಿ ಸಭೆಗೆ ಇವತ್ತು ಯಾರ್ಯಾರು ಈ ಸಭೆಗೆ ಆಗಮಿಸಿದ್ದೀರಾ ನಿಮಗೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಬಂಧುಗಳೇ, ಸುಮಾರು ವರ್ಷಗಳಿಂದ ಈ ಜಿಲ್ಲೆಯ ವಾಣಿಜ್ಯ ನಗರ ಚಿಂತಾಮಣಿಯಲ್ಲಿ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಲ್ಲ ಅನ್ನೋ ಕೊರಗು ಪ್ರತಿಯೊಬ್ಬರಿಗೂ ಇದೆ. ಆದರೆ ಈ ಕಲಿಯುಗದಲ್ಲಿ 21ನೇ ಶತಮಾನದಲ್ಲಿ ಎಲ್ಲ ಶೂದ್ರರನ್ನು ತಲೆ ಬಗ್ಗಿಸಿ ನಡೆಯುತ್ತಿದ್ದ ಎಲ್ಲ ಶೂದ್ರರನ್ನು ತಲೆ ಎತ್ತಿ ಬದುಕುವ ದಾರಿ ತೋರಿಸ್ಕೊಟ್ಟ ಅಂಬೇಡ್ಕರ್ ಸ್ಟ್ಯಾಚ್ಯೂ ಈ ನಗರದಲ್ಲಿ ಸಮಸ್ತ ತಲೆ ಎತ್ತಿ ನೋಡುವಂಥ ವಿಗ್ರಹ ನಮ್ಗೆ ಬೇಕು. ಅದು ಬಿಟ್ಟು ರಾತ್ರೋರಾತ್ರಿ ಕಳ್ಳ ಕಾಕರಂಗಿ ಇಟ್ಟಂಥ ವಿಗ್ರಹ ನಮಗೆ ಬೇಕಾಗಿಲ್ಲ. ಆಗ ಹಗಲು ಸಮಸ್ತ ಜನರ ಸಮ್ಮುಖದಲ್ಲಿ ತಲೆ ಎತ್ತಿ ಗರ್ವದಿಂದ ಸಲ್ಯೂಟ್ ಇಡುವಂಥ ವಿಗ್ರಹ ನಮ್ಮ ಚಿಂತಾಮಣಿಗೆ ಬರುವ ದಿನಗಳು ಇದ್ದಾವೆ. ಅದಕ್ಕೆ ಯಾರ್ಯಾರು ಇವಾಗ ಕಂಕಣ ಬದ್ಧರಾಗಿದ್ದಾರೆ, ದಯವಿಟ್ಟು ಇದನ್ನು ಯಾರು ವಿರೋಧಿಸ್ತಾ ಇದ್ದಾರೆ ಅವ್ರು ಕೇಳ್ಕೊಳ್ತಾ ಇದ್ದೀವಿ, ದಯವಿಟ್ಟು ನಾವೆಲ್ಲ ಅಣ್ಣ ತಮ್ಮಂದಿದ್ದೀವಿ. ಬಾಬು ಜಗಜೀವನರಾಮ್ ಮತ್ತು ಅಂಬೇಡ್ಕರ್ ವಿಚಾರದ ದಯವಿಟ್ಟು ರಾಜಕಾರಣ ಮಾಡಬೇಡಿ, ದಯವಿಟ್ಟು ಮಾರಾಟ ಆಗಬೇಡಿ. ಯಾಕಂದರೆ ನಮಗೆ ಮಾರಾಟ ಆಗುವಂಥ ಶಕ್ತಿ, ಯಾರಿಗೂ ಮಾರಾಟ ಆಗಬೇಡಿ ಅಂತ ಉಪದೇಶ ನೀಡ್ತಕ್ಕಂಥ ಅಂಬೇಡ್ಕರ್ ಅವರ ಚಿಂತನೆಗಳು ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ಈ ಹೋರಾಟದಲ್ಲಿ ಈ ಜಯಂತಿಯಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ನಿಜವಾಗಲೂ ನೀವು ಅಂಬೇಡ್ಕರ್ ವಾದಿಗಳಾಗಿದ್ದರೆ, ನಿಜವಾಗ್ಲೂ ನೀವು ಅಂಬೇಡ್ಕರ್ ರೂಲ್ದಲ್ಲಿ ಬದುಕೋರಾಗಿದ್ದರೆ ದಯವಿಟ್ಟು ಈ ಜಯಂತಿಯಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು ಅಂತ ನಿಮ್ಮದು ವಿನಂತಿಸ್ಕೊಳ್ತಾ, ಅದೇ ರೀತಿ ಏನು ವಿಫಲ ಮತ್ತು ಸಫಲ ದಯವಿಟ್ಟು ನಾನು ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಇಷ್ಟು ಶ್ರಮ ಇವತ್ತು ನಮ್ಮ ಬಗ್ಗೆ ಇವತ್ತು ನಮ್ಮ ಸಚಿವರು ಹಾಕಿದ್ದಾರೆ, ಅವರನ್ನು ತಲೆ ಎತ್ತಿ ಬದುಕುವಂಗೆ ದಲಿತರ ಪರ ಇದ್ದಾರೆ ಅಂತ ನಿಲ್ಲಿಸ್ಬೇಕಂದ್ರೆ ಆವತ್ತು ಹೆಚ್ಚು ಜನ ಚರಿತ್ರೆ ನಿಲ್ಲಬೇಕು, ಚರಿತ್ರೆ ಸೃಷ್ಟಿಯಾಗಬೇಕು. ಚಿಂತಾಮಣಿಯಲ್ಲಿ ಬಾಬು ಜಗಜೀವನರಾಮ್ ಜಯಂತಿ, ಅಂಬೇಡ್ಕರ್ ಜಯಂತಿಯ ಜನಸಾಗರ ಹರಿದು ಬಂದಾಗ ಯಾರಿವತ್ತು ತಮ್ಮ ವಿರೋಧಿಗಳು ಯಾರಿದ್ದಾರೆ, ಬಾಬು ಜಗಜೀವನರಾಮ್ ಮತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಯಾರು ಜೀವನ ಮಾಡ್ತಾ ಇದ್ದಾರೆ, ಅವ್ರ ಜೀವನ ಮಾಡಿದವರು ಅಲ್ಲದೆ ಯಾರು ಅಂಬೇಡ್ಕರ್ ಬಗ್ಗೆ ಚಿಂತನೆ ಇದೆ, ಅವರು ಮಸಿ ಬಳಿಯ ಕೆಲಸ ಯಾರು ಮಾಡ್ತಿದ್ದಾರೆ ಅವ್ರಿಗೆ ಮಸಿ ಬೆಳಿಬೇಕಂದ್ರೆ ನಾವು ಹೆಚ್ಚಿನ ಜನಸಂಖ್ಯೆಯನ್ನು ಆ ದಿನ ಸೇರಿಸಬೇಕಾಗುತ್ತೆ. ಇದಕ್ಕಾಗಿ ನಾವು ಕಾಯ ಮನಸ ವಾಚ ಈ ಸಕ್ಸಸ್ ಮಾಡೋ ವಿಚಾರದಲ್ಲಿ ನಾವು ಕಾಯ ಮನಸ ವಾಚ ದುಡಿತೀವಿ ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ. ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿಗೆ ಧನ್ಯವಾದಗಳು. ಯಾಕಂದರೆ ಅಂಬೇಡ್ಕರು ಶಿವನೂ ಇಲ್ಲ, ವಿಷ್ಣುನೂ ಇಲ್ಲ, ಯಾರೂ ಇಲ್ಲ ನಮಗೆ. ಯಾಕಂದರೆ ನಮ್ಮ ದಾರಿ ತೋರಿಸಿರೋವಂಥವ್ರು ದೈವ, ಅವ್ರನ್ನ ಪೂಜೆ ಮಾಡಬೇಕು, ಬೇರೆಯವ್ರನ್ನೆಲ್ಲ ಪೂಜೆ ಮಾಡಬೇಕಾಗಿತ್ತು. ಆದ್ದರಿಂದ ಇಡೀ ಪ್ರಪಂಚದಲ್ಲಿ ಆತನ ಅನುಯಾಯಿಗಳು ಇರೋಷ್ಟು ಯಾರಿಗೂ ಇಲ್ಲ. ಆದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಇವತ್ತು ಆತನ ಕಳ್ಳತನವಾಗಿ ನಾವು ರಾತ್ರಿ ಹೊತ್ತು ಇಡಬೇಕಾ? ಎಂತಹ ಮಹಾನ್ ಪುರುಷ, ಆತನ್ನ ಯಾವನೋ ಬಂದು ಇಲ್ಲಿ ಅವನ ತಲೆಬಾಗಿ ಕಳ್ಳತನವಾಗಿ ಆತನ ಇಡಬೇಕಾ? ಧೈರ್ಯವಾಗಿ ಇಡೋದು ಅವತ್ತೇ ಆಗಲಿ, ಧೈರ್ಯವಾಗಿ ಎಲ್ರಿಗೂ ಹೇಳಿ ಧೈರ್ಯವಾಗಿ ಇಡೋದು. ಆತನ ಕಳ್ಳನ ಹೋಗ್ಲಿ, ಆತನ ಕಳ್ಳತನ ಮಾಡಿದ್ದೇನೋ ಅವಿತ್ಕೊಂಡು ಹೋಗೋಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ. ನಮ್ಮ ಚಿಂತಾಮಣಿ ತಾಲೂಕಲ್ಲೇ ಮೊದಲು ಬ್ರಿಟಿಷರು ಏನು ಕತ್ತಿ ಗುರಾಣಿ ಇಟ್ಕೊಂಡು ಬಂದಿಲ್ಲ ನಮ್ಮ ಭಾರತ ದೇಶಕ್ಕೆ. ಕೆಲವ್ರನ್ನ ಇಲ್ಲಿ ಅವರು ಬಲೆಗೆ ಹಾಕ್ಕೊಂಡು ಎಲ್ಲ ದೋಚ್ಕೊಂಡು ಹೋದ್ರು, ಅರ್ಥ ಆಯ್ತಾ? ಆದರೆ ಅವತ್ತು ಅನ್ಎಜುಕೇಟೆಡ್ 90% ಇದ್ದರು. ಅವ್ರ ಮಾತು ಕೇಳೋಕೆ ಎಲ್ಲ ದೋಚ್ಕೊಂಡು ಹೊರಟೋದ್ರು, ಬಂಗಾರ ಎಲ್ಲ ದನ ಧಾನ್ಯ ಎಲ್ಲ ಹೊರಟೋಯ್ತು. ಆದರೆ ನಮ್ಮ ಚಿಂತಾಮಣಿ ತಾಲೂಕು ಅಷ್ಟು ಇಡೀ ಚರಿತ್ರೆಯಲ್ಲಿ ಹೆಸರುವಾಸಿ ನಮ್ಮ ಚಿಂತಾಮಣಿ ತಾಲೂಕು. ಆದ್ರೂ ಇಲ್ಲಿ ಯಾರೋ ಬಂದು ಬಾಚ್ಕೊಂಡು ಹೋಗಿದ್ದಾರೆ 10 ವರ್ಷದಿಂದ, ಅಂಥವ್ರಿಗೆ ಸಾಪೆ ಆಗ್ತಾಯಿದೆ. ದಯವಿಟ್ಟು ಮಾಡಬೇಡಿ, ಮುಂದೆ ಜಾಸ್ತಿ ಅನಾಹುತಗಳಾಗ್ತವೆ. ಅವ್ರನ್ನ ಇಂಥದನ್ನು ಯೋಚನೆ ಮಾಡ್ಬೇಕು ನಾವೆಲ್ಲ ಬುದ್ಧಿವಂತರು. ಪ್ರತಿಯೊಬ್ಬರು ಟೀ ಹೋಟ್ಲ್ ಅವರು ಏನು ಮಾಡಿದ್ದಾರೆ, ಅನುಯಾಯಿಗಳನ್ನ ಸಾಕೊಂಡಿದ್ದಾರೆ. ಒಂದು ಟೀ ಹೋಟ್ಲ್ ಹತ್ರ ಹೋದ್ರೂ ಅದೇ, ಒಂದು ಅಂಗಡಿ ಹತ್ರ ಹೋದ್ರೂ ಅದೇ, ಆ ಥರ ಅನುಯಾಯಿಗಳನ್ನ ಅವ್ರು ಸಾಕೊಂಡಿದ್ದಾರೆ. ಆದರೆ ನಮ್ಮಲ್ಲೇ ನಾವು ಆ ಥರ ಹೋಗ್ತಾ ಇಲ್ಲ, ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಾನು ಒಂದು ಮಾತು ಹೇಳ್ತೀನಿ, ಈ ಅಂಬೇಡ್ಕರ್ ಜಯಂತಿ ದಿನದಿಂದ ನಾವು ಈ ಥರ ಬಿಟ್ಕೊಂಡು ಹೋದರೆ ನಾವಂತೂ ಇಲ್ಲಿ ಉದ್ಧಾರ ಆಗಲ್ಲ. ಅಂಬೇಡ್ಕರ್ ಜಯಂತಿ ಕೂಡ ಮಾಡೋಕ್ಕಾಗಲ್ಲ, ಆ ಪರಿಸ್ಥಿತಿ ಬರ್ತದೆ ನಮ್ಮ ಚಿಂತಾಮಣಿ ತಾಲೂಕಿಗೆ. ಆದ್ದರಿಂದ ಇವತ್ತು ನಮ್ಮ ಜನನಾಯಕರು ಎಲ್ಲ ದಲಿತ ಪ್ರತಿನಿಧಿಗಳು ಸೇರಿದ್ದಾರೆ. ಇವತ್ತಿಂದ ನಾವೊಂದು
ಛಲದಿಂದ ಹೋರಾಡಿ ನಮ್ಮ ಅಂಬೇಡ್ಕರ್ ಜಯಂತಿನ ಇನ್ನು ಮುಂದೆ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು. ಹಾಗೂ ನಾನು ದಾಸಂಸ ಇದರಲ್ಲಿ ಕಸಬಾ ಹೋಬಳಿ ಸಂಚಾಲಕನಾಗಿ ಮತ್ತು ಇಲ್ಲಿ ನಮ್ಮ ವಾಲ್ಮೀಕಿ ಯಾಕೋ ವೀಕ್ ಆಗ್ತಾ ಇತ್ತು, ಅದಕ್ಕೆ ಅವ್ರನ್ನೆಲ್ಲ ಸೇರಿಸಿ ಒಂದು ಸಂಘನೇ ರಿಜಿಸ್ಟರ್ ಮಾಡಿಸಿದ್ದೀವಿ. ಅದು ಮುಂದೆ ಇಂಪ್ರೂವ್ ಆಗ್ತದೆ. ಇದು ಇಂಪ್ರೂವ್ ಮಾಡೋಣ, ಅದು ಇಂಪ್ರೂವ್ ಮಾಡೋಣ. ನಾವು ನಮ್ಮ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ವಿಜೃಂಭಣೆಯಿಂದ ಅಂಬೇಡ್ಕರ್ ಜಯಂತಿಯನ್ನು ಮಾಡೋಣ ಅಂತೇಳಿ ಎಲ್ಲ ದಲಿತ ಮುಖಂಡರಿಗೆ ಹಾಗೂ ಕನ್ನಡದ ರಾಜ್ಯ ಅಧ್ಯಕ್ಷರಾಗಿರುವ ಶ್ರೀಪ್ರಸಾದ್ ಸರ್ ಅವರು ವೇದಿಕೆ ಬಂದಿದ್ದಾರೆ. ತಮ್ಮೆಲ್ಲರಿಗೂ ನನ್ನ ಒಂದು ಕಳಕಳಿಯ ಮನವಿ ಏನಂದರೆ, ರಾಷ್ಟ್ರೀಯ ಹಬ್ಬ ಸೇವಾ ಸಮಿತಿ ತಾಲೂಕು ಆಡಳಿತ ಯಾವ ರೀತಿ ಏನಿದನ್ನ ಪೂರ್ವಭಾವಿ ಸಭೆ ಕರೆದಿದ್ದಾರೆ, ಅದನ್ನು ಯಾವ ರೀತಿ ಇದು ಮಾಡಿದೆ ಅಂತ ನಮ್ಗೆ ಮಾಹಿತಿ ಗೊತ್ತಿಲ್ಲ, ಹರೀಶ್ ಹೇಳಿದಂಗೆ. ಬಟ್ ಆದರೆ ನಮ್ಮದೊಂದು ಸಲಹೆ, ಇದು ಒಂಥರ ನಮ್ಮೆಲ್ಲರಿಗೂ ಇಲ್ಲಿ ವಾಸ್ತವಾಂಶ ಗಮನ ಹೇಳಿದ್ರು. ಯಾವ ರೀತಿ ತಾಲೂಕಿನಲ್ಲಿ ಅಂಬೇಡ್ಕರ್ ಪುತ್ಥಳಿ ವಿಚಾರವಾಗಿ ಪರ ವಿರೋಧ ನಡೀತಾ ಇದೆ ಅನ್ನೋದನ್ನ ತಮ್ಮೆಲ್ಲರಿಗೂ ವಿಚಾರ ಗೊತ್ತಿದೆ. ಆದರೆ ನಮ್ಮ ಜವಾಬ್ದಾರಿ ಏನು ಇದರಲ್ಲಿ, ಪರ ಇರೋ ದಲಿತರ ಮುಖಂಡರುಗಳಲ್ಲಿ ಒಂದು ಜವಾಬ್ದಾರಿ ಏನಂದರೆ, ಚಿಂತಾಮಣಿಯ ಮಾನ್ಯ ಶಾಸಕರು, ಉನ್ನತ ಸಚಿವರು ತಮ್ಮ 1 ವರ್ಷ ಅವಧಿಯಲ್ಲಿ ರಾಜ್ಯ ಮಟ್ಟ ಗಮನ ಸೆಳೆಯುವ ಮಟ್ಟದಲ್ಲಿ ಒಂದು ಅಂಬೇಡ್ಕರ್ ಭವನವನ್ನು ತಲೆ ಎತ್ತಲು ಅವಕಾಶ ಕೊಟ್ಟಿರುವಂತಹ ವ್ಯಕ್ತಿಗೆ ಅವಮಾನ ಆಗ್ತಾ ಇರೋದು ತುಂಬಾ ಅಮಾನ್ಯ ಘಟನೆ. ತಮ್ಮೆಲ್ಲರಲ್ಲಿ ಒಂದು ಮನವಿ, ಈ ಒಂದು ಅಂಬೇಡ್ಕರ್ ಜಯಂತಿಯನ್ನ ಇಡೀ ಚಿಂತಾಮಣಿ ತಾಲೂಕು ಮುಸ್ಲಿಮರು ರಂಜಾನ್ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತಾರೋ, ಹಿಂದೂ ನಮ್ಮ ತಮ್ಮಂದಿರು ಯುಗಾದಿ ಹಬ್ಬ, ಶಿವರಾತ್ರಿ ಹಬ್ಬ ಯಾವ ಆಚರಣೆ ಮಾಡ್ತಾರೋ, ನಮ್ಮ ನಗರ ಭಾಗದಲ್ಲಿ ಇಡೀ ನಗರ ಭಾಗವನ್ನು ಅವತ್ತಿನ ದಿನ ತಾಲೂಕು ಆಡಳಿತಕ್ಕೆ ತಾವು ಮಾರ್ಗದರ್ಶನ ಕೊಟ್ಟರೆ ಖಂಡಿತವಾಗ್ಲೂ ಮಾಡ್ತಾರೆ. ದೀಪಾಲಂಕಾರಗಳನ್ನು ಮಾಡಿ ಮಹಾದ್ವಾರಗಳಲ್ಲಿ ಮುಖ್ಯ ದ್ವಾರಗಳಲ್ಲಿ ಏನಿದೆ ಅದನ್ನ ತೋರಣಗಳಿಂದ ಕಟ್ಟಿ ಆ ರೀತಿಯ ಒಂದು ವಿಜೃಂಭಣೆ, ಒಂದು ಔಟ್ಡೋರ್ ಪ್ರೋಗ್ರಾಮ್ ಏನು ಪಾಲಿಟೆಕ್ನಿಕ್ ಅಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀರೋ, ಎಲ್ಲ ಅಭಿಮಾನಿಗಳು, ಸುಧಾಕಣ್ಣನವರ ಅಭಿಮಾನಿಗಳು, ಅಂಬೇಡ್ಕರ್ ಅವರ ಅಭಿಮಾನಿಗಳು, ಇವತ್ತು ನಾವು ನೀವು ಇಲ್ಲಿ ಕೂತುಕೊಂಡು ನಾವು ರಂಜಾನ್ ಹಬ್ಬದಲ್ಲಿ ಪ್ರೊಸೆಷನ್ ಹೋಗ್ತೀವಿ ಅಂದ್ರೆ ಅಂಬೇಡ್ಕರ್ ಕೊಟ್ಟಿರೋರ ಕಾನೂನೇ, ನೀವು ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಅಂದ್ರೆ ಅಂಬೇಡ್ಕರ್ ಕೊಟ್ಕೊಂಡಿರೋ ಕಾನೂನೇ. ನಮಗೆ ಇಂತಹ ಕಾನೂನು, ಇಂಥ ಸ್ವೇಚ್ಛೆ, ಇಂತಹ ಒಂದು ಬಟ್ಟೆ ಹಾಕೊಳ್ಳಕ್ಕೆ ನಾವು ಬಹುಸಂಖ್ಯಾತರ ಮುಂದೆ ನಾವು ನಿಂತಿದ್ದೀವಿ ಅಂದ್ರೆ ನಮಗೆ ಅವ್ರು ಕೊಟ್ಟಿರೋ ಕಾನೂನು ನಾವು ಅಡಿಯಲ್ಲಿ ಬದುಕ್ತಾ ಇದ್ದೀವಿ. ಅಂಥವ್ರು ನಾವು ಇವತ್ತು ಈ ಅವಮಾನ ಸ್ಥಿತಿಗೆ ತಂದಿರುವ ಎಲ್ಲ ನಾಯಕರನ್ನು ನಾನು ಮನವಿ ಮಾಡ್ತೀನಿ, ತಾವೆಲ್ಲರೂ ಜೊತೆಗೂಡಿ ಒಳ್ಳೆ ವಿಜೃಂಭಣೆಯಿಂದ 3-4 ವರ್ಷದಿಂದ ಸುಮಾರು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡೋಕ್ಕಾಗಿಲ್ಲ. ಈ ವರ್ಷ ನಮಗೆ ಸಿಕ್ಕಿದೆ, ಇದನ್ನ ಒಂಥರ ದೊಡ್ಡ ಹಬ್ಬದ ಥರ ಒಂದು ಆಚರಣೆ ಮಾಡೋದು ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ. ಏನೇನು ಸಂಘಟನೆಗಳಲ್ಲಿ ಯಾವ್ಯಾವ ಉದ್ದೇಶಗಳಿಂದ ಆಗಿದೆಯೋ ಅವ್ರ ಮನಸ್ಥಿತಿಗೆ ಬಿಟ್ಟಿದ್ದು. ಬಟ್ ನಮ್ಮ ಒಂದು ಮನವಿ ಇದೆ, ತಮ್ಮೆಲ್ಲರಲ್ಲೂ ಎಲ್ಲ ಪಕ್ಷದವ್ರಿಗೂ ಸಹ ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರನ್ನೂ ಇನ್ವೈಟ್ ಮಾಡೋಣ. ಒಂಥರ ರಾಷ್ಟ್ರೀಯ ಹಬ್ಬವನ್ನ ಈ ತಾಲೂಕು ಈ ಅಂಬೇಡ್ಕರ್ ಏಪ್ರಿಲ್ 14 ದಿನ ಏನಿದೆ ನಮ್ಮ ಅಲ್ಪಸಂಖ್ಯಾತರ ಜವಾಬ್ದಾರಿಯಾಗಿ ನಾವು ಎಲ್ಲ ಅಲ್ಪಸಂಖ್ಯಾತ ಮುಖಂಡಗಳನ್ನ, ಚುನಾಯಿತ ಪ್ರತಿನಿಧಿಗಳನ್ನ ವೈಯಕ್ತಿಕವಾಗಿ ನಾವು ಕರಿತೀವಿ. ನಮಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಾವೆಲ್ಲರೂ ನಾವು ನಮ್ಮ ಕೈಲಾದಷ್ಟು ಎಲ್ಲ ಅಲ್ಪಸಂಖ್ಯಾತರ ಯುವಕರನ್ನ ಎಲ್ಲರನ್ನೂ ಹಿರಿಯ ಮುಖಂಡರನ್ನ ಎಲ್ಲರನ್ನೂ ಈ ಪ್ರೋಗ್ರಾಮ್ ಅಲ್ಲಿ ಸೇರಿಸಿ, ಮುಖ್ಯವಾಗಿ ಏನಂದ್ರೆ ಏನಾಗಿದೆ, ಇದೇನು ವಾಸ್ತವಿಕವಾಗಿ ಏನಾಗಿದೆ, ಮಾನ್ಯ ಸಚಿವರನ್ನ ವೇದಿಕೆ ಮೇಲೆ ಕೂರಿಸಿ ಸುಮಾರು ಒಂದು 3-4 ಸಾವಿರ ಜನ ಸಾಮಾನ್ಯ ಜನರಲ್ಲಿ ಅಣ್ಣವ್ರು ಹೇಳಿದಾಗ ಇಡೀ ಎಲ್ಲಿ ನೋಡಿದ್ರು ತಾನು ಟಿ ಅಂಗಡಿಗಳ ಹತ್ರ ಇದೇ ಸಬ್ಜೆಕ್ಟು, ಎಲ್ಲ ಜನಸಾಮಾನ್ಯರ ಹತ್ರನೂ ಇದೇ ಸಬ್ಜೆಕ್ಟು, ಯಾಕೆ ಅಂಬೇಡ್ಕರ್ ಪುತ್ಥಳಿಯಲ್ಲಿ ಇಡಬಾರ್ದು ಅನ್ನೋದೇ ಒಂದು ಸಬ್ಜೆಕ್ಟ್ ಇದೆ. ಅವ್ರ ಕಷ್ಟ ಈಗ ನೋಡಿ, ಅಂಬೇಡ್ಕರ್ ಭವನಕ್ಕೆ 9 ಕೋಟಿ ವಿಶೇಷ ಅನುದಾನ ತಗೊಂಡ್ಬಂದಿದ್ರೆ ಇಡೀ ಅವರ ಮೊನ್ನೆ ಒಂದು ಸ್ಪೀಚಲ್ಲಿ ಕೇಳಿದೆ, ಮುರುಗಮುಲ್ಲಾ ದರ್ಗಾಗೆ 32,99,00,000 ಅವ್ರಿಗೆ ಕೊಟ್ಟಿರೋ ಕೊಡುಗೆಯನ್ನ ಇವತ್ತು ನಾವು ನಮ್ಮ ಸಮುದಾಯ ಯಾವತ್ತೂ ಮರೆಯಕ್ಕೆ ಸಾಧ್ಯತೆ ಇಲ್ಲ. ಯಾರು ಈ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಇಷ್ಟೊಂದು ಪರಿಸ್ಥಿತಿಯಲ್ಲಿ ಗ್ಯಾರಂಟಿ ಯೋಜನೆ ಎಷ್ಟೋ ಹಣ ಕಷ್ಟ ಆಗ್ತಾ ಇದ್ರು 224 ಶಾಸಕರುಗಳಲ್ಲಿ ಒಬ್ಬ ಮಂತ್ರಿ, 38 ಮಂತ್ರಿಗಳಲ್ಲಿ ಒಬ್ಬ ಮಂತ್ರಿ 150 ಕೋಟಿ ಕೊಟ್ಟು ಇಂಜಿನಿಯರ್ ಕಾಲೇಜ್ ತಂದಿದ್ದಾರೆ, 32 ಕೋಟಿ ಮುರುಗಮುಲ್ಲಕ್ಕೆ ಹಾಕಿದ್ದಾರೆ, 9 ಕೋಟಿ ಅಂಬೇಡ್ಕರ್ ಭವನಕ್ಕೆ ಕೊಟ್ಟಿದ್ದಾರೆ, 1.5 2-3 ಕೋಟಿ ವಾಲ್ಮೀಕಿ ಭವನಕ್ಕೆ ಕೊಟ್ಟಿದ್ದಾರೆ. ಇಂಥ ಸಚಿವರು, ಕಮಿಟ್ಮೆಂಟ್ ಇರೋ ಸಚಿವರನ್ನ ನಾವು ಅವ್ರ ಘನತೆ ಗೌರವನ ಕಾಪಾಡೋ ಪರಿಸ್ಥಿತಿ ಬಂದಿದ್ದೀವಿ. ತಮ್ಮೆಲ್ಲರಲ್ಲಿ ಮನವಿ, ಯಾರೇ ಇದರಲ್ಲಿ ದಲಿತರು, ಅಲ್ಪಸಂಖ್ಯಾತರು, ಒಕ್ಕಲಿಗರು ಅಂತ ಯಾರು ಅಲ್ಲ, ಎಲ್ಲರಿಗೂ ನಾಯಕರು ಅಂಬೇಡ್ಕರ್ ಅವರು. ಅವರು ಕೊಟ್ಟಿರೋ ಸಂವಿಧಾನದಲ್ಲೇ ನಾವು ಇರ್ತಾ ಇರೋದು. ಅವರಿಂದ ನಾವು ಇದ್ದಾಗ ಎಲ್ಲ ಸಮಾಜದ ವರ್ಗದವ್ರನ್ನ ನಾವು ಇನ್ವೈಟ್ ಮಾಡಬೇಕು.
ಎಲ್ಲ ಮುಖಂಡರುಗಳನ್ನ ಎಲ್ಲ ಜಾತಿಯ ಮುಖಂಡರುಗಳನ್ನ ನಾವು ಇನ್ವೈಟ್ ಮಾಡಿ ಯಾವ ರೀತಿ ತಾವು ಒಂದ್ಸತಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದಾಗ ಪ್ರತಿಯೊಬ್ಬರ ಹತ್ರ ಹೋಗ್ಬಿಟ್ಟು ಇನ್ವೈಟ್ ಮಾಡಿದೆ ಆ ಕಾರ್ಯಕ್ರಮಕ್ಕೆ. ತಮ್ಮೆಲ್ಲ ದಲಿತ ಮುಖಂಡರು ನನ್ನ ಮನವಿ, ಏಪ್ರಿಲ್ 24ರಂದು ಪ್ಯಾಕೆಟ್ ಮಾಡಿ ಒಂದು ಪೋಸ್ಟರ್ ಮಾಡಿ, ಏಪ್ರಿಲ್ 14ಕ್ಕೆ ಒಂದು ಪ್ಲಾಸ್ಟರ್ ಮಾಡಿ, ಎಲ್ಲಾ ಸಮಾಜದ ಮುಖಂಡರುಗಳು ಅವತ್ತು ವೇದಿಕೆ ಮೇಲೆ ಇರಬೇಕು. ನಾಟ್ ಓನ್ಲಿ ದಲಿತ ಮುಖಂಡರಲ್ಲ, ಎಲ್ಲರಿಗೂ ತಾವು ಅವಕಾಶ ಕೊಡಬೇಕು. ಅವಕಾಶ ಕೊಟ್ಟು ಅವ್ರು ಕೊಟ್ಟಿರೋ ಒಂದು ಸಮಾಜಕ್ಕೆ, ನಮ್ಮ ಸಚಿವರು ಮಾಡಿರುವಂತ ಒಂದು ಕಾರ್ಯಕ್ಕೆ ಅವರು ಧನ್ಯವಾದಗಳು, ಅವರು ಸನ್ಮಾನಿಸುವ ಕಾರ್ಯಕ್ರಮ ಆಗ್ಬೇಕಿದೆ. ನಮ್ಮಲ್ಲಿ ಮನವಿ ಮಾಡ್ತೀನಿ, ಯಾರು ತಮ್ಮ ಮನಸ್ಸುಗಳಲ್ಲಿ ಭೇದ ಭಾವ ಯಾರು ಇಲ್ಲದೆ ಇದರಲ್ಲಿ ಹಿರಿಯರು ಯಾರು ಕಿರಿಯರು ಯಾರು ಎಲ್ಲರೂ ನಾವು ಒಂದೇ. ನಾವು ನಮ್ಮ ಅಂಬೇಡ್ಕರ್ ಅವ್ರಿಗೂ ಗೌರವ ಕೊಡಬೇಕು, ಸನ್ಮಾನ್ಯ ಸಚಿವರಿಗೂ ಗೌರವ ತರೋ ಕಾರ್ಯಕ್ರಮ ಆಗ್ಬೇಕಿದ್ದು. ಅಣ್ಣವ್ರು ಹೇಳಿದಂಗೆ ಎಲ್ಲರಿಗೂ ಸನ್ಮಾನಿತರಾಗಬೇಕಾಗಿದೆ. ಎಲ್ಲಾ ವರ್ಗದವ್ರನ್ನ ಜನರನ್ನು ಕರೆಸಿ ಅವರಿಗೆ ಒಂದು ದೊಡ್ಡ ಪ್ರೋಗ್ರಾಮ್, ಔಟ್ಡೋರ್ ಪ್ರೋಗ್ರಾಮ್, 3-4 ಸಾವಿರ ಚೇರ್ಗಳಾಗಬೇಕು. ಕಾರ್ಯಕ್ರಮವನ್ನು ಬೃಹತ್ತಾಗಿ ಮಾಡ್ಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ. ಔಟ್ಡೋರ್ ಮಾಡೋದ ಔಟ್ಡೋರ್ ಯಾವುದು ಜಾಗ ಯಾವುದು? ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ. ಕೋಲಾರ ರಸ್ತೆ ಅದು ಚೆನ್ನಾಗಿ ಹೈಲೈಟ್ ಆಗುತ್ತೆ. ಈಗ ಅಭಿಪ್ರಾಯಗಳು ಎಲ್ಲ ಸಂಘಟನೆಗಳ ಅಭಿಪ್ರಾಯ ಹೇಳ್ರಿ, ಅದನ್ನ ತಹಸೀಲ್ದಾರ್ ಒಂದು ಹೇಳೋಣ, ಮಿನಿಸ್ಟರ್ ಒಂದು ಹೇಳೋಣ. ಯಾವುದು ಅದೇ ಅದು ಮೂಲೆ ಆಗುತ್ತೆ ಅಂತ ಪಾಲಿಟೆಕ್ನಿಕ್ ಬೇಡ, ಯಾಕಂದ್ರೆ ಮೂಲೆ ಆಗುತ್ತೆ, ಬರೋದಕ್ಕೂ ಹೋಗೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಾಂದ್ರೆ ಇಲ್ಲಿ ಕೋಲಾರ ಆಗುತ್ತೆ, ಎಲ್ಲ ಗಾಡಿಗಳಲ್ಲೂ ಬರ್ಬೋದು, ಎಲ್ಲ ಫೀಲ್ಡ್ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಮೈದಾನ ಆದ್ರೆ ಎಲ್ರಿಗೂ ಚೆನ್ನಾಗಿರುತ್ತೆ. ಈಗ ಎಲ್ಲರ ಅಭಿಪ್ರಾಯ ಸ್ಥಳ ಕೋಲಾರ ರಸ್ತೆ ಓಕೆನಾ? ಕೋಲಾರ ನಮಗೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಅಲ್ಲಿ ಪಕ್ಕದಲ್ಲೇ ಬರ್ಲಿಕ್ಕಿದೆ, ಇನ್ನು ಈ ಕಡೆಗೆ ಇನ್ನೊಂದು ಪಾರ್ಕಿಂಗ್ ಎಲ್ಲ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ಚೆನ್ನಾಗಿ ಇದಾಗುತ್ತೆ. ಅದರಲ್ಲಿ ಬೇರೆ ಪಕ್ಕದಲ್ಲಿ ನಮ್ಮ ದಲಿತ ಕಾಲೋನಿಗಳು ಅದರಿಂದ ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗುತ್ತೆ. ಜನಗಳು ಬರೋದಕ್ಕೂ ಹೋಗೋದಕ್ಕೂ ನಾವು ಬರೆಯೋದಕ್ಕೂ ಇವಾಗ 10 ಜನ ಅನ್ಕೊಂಡ್ರೆ 100 ಜನ ಬರ್ತಾರೆ, 100 ಜನ ಬರ್ತಾರೆ. ಅದೇ ಪಾಲಿಟೆಕ್ನಿಕ್ ರಸ್ತೆ ಆದರೆ ಅಲ್ಲಿಂದ ಬರೋದಕ್ಕೆ 10 ಜನ ಬಂದ್ರೆ ಒಂದು 5 ಜನ ಬರ್ತಾರೆ. ಅದರಿಂದ ನಮಗೆ ಕೋಲಾರ ರೋಡೇ ಸೂಕ್ತವಾಗಿರುತ್ತೆ ಅಂತ ಹೇಳಿ ಏನಾಗಿದೆ ಅಂದರೆ, ಈಗ ದಲಿತ ಸಂಘಟನೆಗಳ ಕುರಿತಿಂದ ಈ ದಿನ ನಡೆದಿರ್ತಕ್ಕಂಥ ಸಭೆ B.R. ಅಂಬೇಡ್ಕರ್ ಮತ್ತು ಜಯಂತಿ ಅಂಗವಾಗಿ ಇವತ್ತು ಈಗಾಗಲೇ ನಾವು ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಸಭೆ ಸೇರಿದ್ದೀವಿ. ಏನು ನಮ್ಮ ಸ್ನೇಹಿತರು ಇದುವರೆಗೂ ಏನು ಮಾತಾಡಿದ್ದಾರೆ ಅನ್ನೋ ನಾಯಕರು ಅಥವಾ ನಮ್ಮ ಜನರು ಏನು ಈಗ 10 ವರ್ಷಗಳ ಹಿಂದಿನ ಚರಿತ್ರೆಯನ್ನು ಕೂಡ ನಮ್ಮ ಹಿಂದೆ ನಮ್ಮ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ. ಹಾಗಾದ್ಮೇಲೆ ದಾರಿ ಒಂದು ಈ ಏನು ಅಂಬೇಡ್ಕರ್ ಭವನದ ವಿಚಾರದಲ್ಲಿ ಜಾಗ ಇಲ್ಲ ಅಂತಕ್ಕಂಥ ವಿಚಾರವನ್ನು ನಮಗೆ ಮನವರಿಕೆ ಮಾಡಿಕೊಟ್ಟಾಗ ಏನು ಇವತ್ತಿನ ದಿನ ವಿರೋಧಿಗಳಾಗಿ ಅಂಬೇಡ್ಕರ್ ಪುತ್ಲಿ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ, ಅವರೇ ಒಂದು ಕಾಲದಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಜಾಗನ ನಮ್ಮ MC ಸುಧಾಕರ್ ಸರ್ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಉಳಿಕೆ ಕೊಟ್ಟರು. ಕೆಲವು ದಿನಗಳು ಆ ಜಾಗ ಅಲ್ಲಿ ಕೊಟ್ಟಿರ್ತಕ್ಕಂಥ ಆ ಜಾಗ ಇನ್ಯಾರು ಬೇರೆ ಕೊಡ್ತಾ ಇರಲಿಲ್ಲ. ಆ ಜಾಗ ಸೂಕ್ತವಾದಂಥ ಜಾಗ ಕೊಟ್ಟಿದ್ದಾರೆ ಅಂತ ಉಳಿದವರು ಇದ್ದಾರೆ. ಹಾಗಾಗಿ ಏನೋ ರಾತ್ರಿ ತಂದು ಇಟ್ಟಿದ್ದಾರೆ, ಅಲ್ಲಿ ಪುತ್ಲಿಯನ್ನು ಅನಾವರಣ ಮಾಡಬೇಕು, ಇನ್ನೊಂದು ಮತ್ತೊಂದು ಏನೋ ಅವ್ರದ್ದೇ ಆದಂಥ ಒಂದು ಸ್ಥಿತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸಭೆಗಳಲ್ಲಿ ಕೂಡ ಅದು ಗೊಂದಲ ಆಗಿರೋದು ನಿಜ. ಹಾಗಾಗಿ ಅದನ್ನು ನಾವು ಹೆಚ್ಚಾಗಿ ಮಾತಾಡೋದಕ್ಕಿಂತ ಏನು 14ನೇ ತಾರೀಕು ಕಾರ್ಯಕ್ರಮ ಯಶಸ್ವಿ ಮಾಡತಕ್ಕಂಥ ವಿಚಾರಗಳನ್ನ ನಾವು ಇವತ್ತು ಮಾತಾಡ್ತೀವಿ, ಆ ವಿಚಾರಗಳನ್ನೇ ಮಾತ್ರ ಸಂಪೂರ್ಣ ಮಾತಾಡೋದು ಸೂಕ್ತ. ಹಾಗಾಗಿ ಚಿಂತಾಮಣಿ ಆವತ್ತಿನ ದಿನ ಚಿಂತಾಮಣಿ ನಗರದ ಎಲ್ಲ ಇಲ್ಲಿ ಇವಿಯಿಂದ ಹಿಡಿದು ಮುಖ್ಯ ರಸ್ತೆಗಳೆಲ್ಲನೂ ಕೂಡ ನೋಡಿದ್ರೆ ಬಾವುಟಗಳು ಮತ್ತು ವಿದ್ಯುತ್ ದೀಪ ಅಲಂಕಾರಗಳನ್ನು ಮಾಡ್ತಕ್ಕಂಥದ್ದನ್ನು ಮಾಡಬೇಕು ದಿನ ಮುಂಚಿತವಾಗಿ. ಆಮೇಲೆ 4 ದಿಕ್ಕುಗಳಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಪುತ್ಲಿಗಳ ಒಂದು ಏನು ಕಮಾಂಡ್ಗಳನ್ನು 4 ಸರ್ಕಲ್ಗಳಲ್ಲೂ ಬಾಗೇಪಲ್ಲಿ, ಈ ಕಡೆ ಕೇಳೂರು, ಈ ಕಡೆ ಕೋಲಾರ ಮತ್ತು ಈ ಕಡೆ ಬೆಂಗಳೂರು ರಸ್ತೆ ಸರ್ಕಲ್ನಲ್ಲಿ ಕೂಡ ಅವರ ಕಮಾಂಡ್ಗಳನ್ನು ಹಾಕುವಂಥ ವ್ಯವಸ್ಥೆ ಮಾಡಿರ್ತಾರೆ. ಅವರು 4 ಕಡೆ ಹಾಗಾಗ್ಬಿಟ್ಟು
ಯಾವುದೇ ಕಾರಣಕ್ಕೂ ದಲಿತ ವಿರೋಧಿ ಸಚಿವರು ಅಂತ ಹೇಳೋದಕ್ಕಿಂತ ಇದು ಎಲ್ರಿಗೂ ಯಾರು ಆ ರೀತಿ ಹೇಳ್ಕೊಳ್ತಾರೆ ನಾಚಿಕೆ ಗಣಿಸುತ್ತೆ. ಯಾಕಂದರೆ ಇವತ್ತಿನ ದಿನ ಎಲ್ಲ ಕಮಿಟಿಗಳಲ್ಲೂ ಕೂಡ ಎಲ್ಲ ಕಮಿಟಿಗಳಲ್ಲೂ ಅವರು ನಮ್ಮ ಮಾನ್ಯ ಸಚಿವರು ಮಾಡಿರ್ತಕ್ಕಂಥ ಕಮಿಟಿಗಳಲ್ಲಿ ನೋಡಿ ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ಈಗ ಮೊದಲಲ್ಲಿ ಲಕ್ಷ್ಮಯ್ಯ ಅವರು ಇದ್ದಾರೆ, ಅವರು ಕೂಡ ಈ ಮುಖ್ಯ ಏನು ಮಾಡಿದ್ದಾರೆ, ದರ್ಖಾಸ್ತು ಕಮಿಟಿ ಸದಸ್ಯರ ಆತ ಒಬ್ಬ ದಲಿತ ಹುಡುಗ ಲ್ಯಾಂಡ್ರನ್ನಲ್ಲೂ ಮೆಂಬರ್ ಆಗಿ ಮಾಡಿದ್ದಾರೆ. ನಾವು ದಲಿತ ಸಂಘಟನೆಯಿಂದ ಬಂದಿರತಕ್ಕಂಥವ್ರು ನಮ್ಮನ್ನು ಗುರುತಿಸಿದ್ದಾರೆ, ನಮ್ಮ ಕೋದಂಡ ಅವ್ರನ್ನೂ ಗುರುತಿಸಿದ್ದಾರೆ. ಈಗಾಗಲೇ ಎಲ್ಲರೂ ಇಲ್ಲಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಗುರುತಿಸ್ಬಿಟ್ಟು ಜಾತ್ಯತೀತವಾಗಿ ಇದು ಮಾಡಿದ್ದಾರೆ. ಮತ್ತು ಪ್ರಸಾದರವರು ಅವರು ನಮಗೆ ಒಂದು ರೀತಿ ಗುರುಗಳು, ಇನ್ನೊಂದು ರೀತಿ ಸ್ನೇಹಿತರು. ಅವರು ಹಾದಿಯಲ್ಲೇ ನಾವು ನಡೆದಿರ್ತಕ್ಕಂಥ ಅವ್ರನ್ನೂ ಕೂಡ ಯಾವ ರೀತಿಯಲ್ಲಿ ಅವ್ರನ್ನ ಇವತ್ತು ಜಾನಪದ ಅಕಾಡೆಮಿ ಅಧ್ಯಕ್ಷರನ್ನು ಮಾಡಿದ್ದಾರೆ. ಇದು ಯಾರಿಗೆ ಈಗ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ನೋಡ್ರಿ ಎಲ್ಲ ದಲಿತ ಜನಾಂಗ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವಾಗಿದೆ. ಹೀಗಿದ್ದಾಗ ಯಾವುದೇ ಸಮುದಾಯದ ನಮ್ಮ ಮುಸ್ಲಿಂ ಬಾಂಧವರು ಎಷ್ಟೋ ಜನ ಇವತ್ತಿದ್ದಾರೆ, ಒಂದು ಸ್ವಇಚ್ಛೆಯಿಂದ ಬಂದು ಇವತ್ತು ಏನೋಣಪ್ಪ 10 ವರ್ಷಗಳಿಂದ ಏನಾಯಿತೋ ಏನಾಗಲಿಲ್ವೋ, ಈಗ ನಮಗೆ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ತಾಲೂಕಿನಲ್ಲಿ, ಮುಂದಿನ ಪೀಳಿಗೆಗೂ ಕೂಡ ನಾನು ಉದ್ಯೋಗ ಕಲ್ಪಿಸ್ತಕ್ಕಂಥ ಒಂದು ಅವೇರ್ನೆಸ್ ಅನ್ನು ತಗೊಂಡು ಅವರು ಸರ್ಕಾರದ ಮೇಲೆ ಒತ್ತಡ ತಂದು ಕೈಗಾರಿಕಾ ಘಟಕಗಳನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಅಭಿವೃದ್ಧಿ ಅಧಿಕಾರರಾಗಿ ಅವರು ದುಡಿತಾ ಇದ್ದಾರೆ. ಅದನ್ನು ಕೆಲವರು ಉದ್ದೇಶಪೂರ್ವಕವಾಗಿ ಏನೇನಿದೆ ಇವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ತಕ್ಕಂಥದ್ದು, ಅಲ್ಲೆಲ್ಲೆಲ್ಲೋ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಕ್ಕಂಥದ್ದು, ಇವ್ರ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು, 10 ವರ್ಷಗಳ ಹಿಂದೆ ಏನೇನು ಕೆಲಸಗಳಾಗಿದೆ, ಇವಾಗ ಏನು ಕೆಲಸಗಳಾಗಿದೆ ಅಂತಕ್ಕಂಥದ್ದು ಮನವರಿಕೆ ಮಾಡಬೇಕಾಗುತ್ತೆ. ಆದ್ದರಿಂದ ಅವರು ಕೂಡ ಎಲ್ಲ ನಮ್ಮ ದಲಿತ ಬಂಧುಗಳೇ ಕಾರಣಾಂತರಗಳಿಂದ ಏನು ಯಾರೋ ರಾತ್ರಿ ಕಲ್ಲುಕಾಕಲು ಬಂದು ಅಲ್ಲಿ ಒಂದು ಕುದುರೆ ಬಿಟ್ಟು ಏನೋ ಮಾಡಿಬಿಟ್ಟು ಹೊರಟಾದ್ರಲ್ಲ, ಅದನ್ನು ನಮ್ಮ ಅಣ್ಣ ತಮ್ಮಂದಿರಿಗೂ ನಮಗೆಲ್ಲರಿಗೂ ಕೂಡ ಅನ್ವಯಿಸುತ್ತದೆ. ಆದರೆ ಕಾರಣಾಂತರಗಳಿಂದ ಅವ್ರ ಮನಸ್ಸು ಏನಿರುತ್ತೋ ಏನೋ ಅದನ್ನು ನಾವು ಬದಿಗೊತ್ತು ಕೆಲವರಲ್ಲಿ ನಮ್ಮ ಜೊತೆ ಸೇರ್ಕೋಬೇಕಂತಕ್ಕಂಥದ್ದು ಕೂಡ ಮನಸ್ಸಿದ್ರು ಅವರು ಕಾಲು ಎಳಿತಕ್ಕಂಥವ್ರು ಇದ್ದಾರೆ. ಆದ್ದರಿಂದ ಇವತ್ತು ದಯವಿಟ್ಟು ನಾವೆಲ್ಲ ಏನು ಇವತ್ತು ಇಷ್ಟು ಜನ ಒಗ್ಗಟ್ಟಾಗಿ ಸೇರಿದ್ದೀವೋ ನಾವು ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಡಬೇಕಂತೆ, ಪ್ರತಿಯೊಂದು ಊರಲ್ಲಿ ಹೋಗ್ಬಿಟ್ಟು ನಾವು ಇಂಥ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಅಂತೇಳಿ ಆಯಾ ಸಂಘಟನೆಗಳೆಲ್ಲನೂ ಕೂಡ ಸೇರ್ಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳೆಲ್ಲನೂ ಜವಾಬ್ದಾರಿಯುತವಾಗಿ ಇವತ್ತೇನೋ ಇಲ್ಲಿ ಮೀಟಿಂಗಲ್ಲಿ ಮಾತಾಡ್ಬಿಟ್ಟಿದ್ದೀವಿ, ಸಭೆಯನ್ನು ನಾವು ಮುಗಿಸ್ಬಿಟ್ಟು ಹೋಗೋಣ ಅನ್ನೋದಲ್ಲ, ಎಲ್ರೂ ಕೂಡ ಶ್ರದ್ಧೆಯಿಂದ ರಾತ್ರೋರಾತ್ರಿ ಯಾವುದೋ ಒಂದು ಟೈಮಲ್ಲಿ, ಯಾಕಂದರೆ ಸಂಘಟನೆ ವಿಚಾರದಲ್ಲಿ ನಮ್ಮ ಅಮರವ್ರಿಗೆ ಗೊತ್ತು, ಸಂಘಟನೆ ವಿಚಾರಗಳಲ್ಲಿ ತೊಡಗಿಸ್ಕೊಂಡಾಗ ರಾತ್ರೋರಾತ್ರಿ ಹೋಗ್ತಾ ಇದ್ವಿ ನಾವು ಮನೆಗೆ ಭೇಟಿ ಕೊಡ್ತಾವಲ್ಲ, ಅಲ್ಲೆಲ್ಲಿ ಸಭೆಗಳು ಕರಿತಾ ಇದ್ವಿ, ಇಂಥ ಸಭೆ ಇದೆಯಪ್ಪ ಇಂಥ ಕಾರ್ಯಕ್ರಮ ಇದೆ ಅಂತೇಳಿ ಅವ್ರನ್ನೆಲ್ಲ ಬರಮಾಡ್ಕೊಳ್ತೀವಿ. ಅದೇ ರೀತಿಯಾಗಿ ಇವತ್ತಿನ ದಿನ ನಾವು ಯಶಸ್ಸು ಮಾಡಬೇಕು. ಕಾರ್ಯಕ್ರಮ ಯಶಸ್ಸು ಆಗಬೇಕಾದ್ರೆ ನಾವೆಲ್ಲರೂ ಕೂಡ ಎಲ್ಲರೂ ಒಗ್ಗಟ್ಟಿಂದ ಅಣ್ಣ ತಮ್ಮಂದಿರ ಮಾದರಿಯಲ್ಲಿ ಬೇರೆಯವರ ವಿಚಾರದಲ್ಲಿ ನಾವು ಬರೀಗೆ ಬಿಡೋಣ, ಪಕ್ಕಕ್ಕೆ ಇಟ್ಬಿಟ್ಟು ಅವ್ರನ್ನೂ ಕೂಡ ಬರ್ತಕ್ಕಂಥ ಒಂದು ವ್ಯವಸ್ಥೆ ರೂಪದಲ್ಲಿ ಅವ್ರ ಮನಸ್ಸು ಪರಿವರ್ತನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅದ್ದೂರಿಯಾಗಿ ಈ ಸಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಕ್ಕಂಥ ಒಂದು ವಿಚಾರವನ್ನು ನಾವು ಎಲ್ಲರೂ ಗಮನಿಸಿಕೊಂಡು ದಯವಿಟ್ಟು ಎಲ್ಲರೂ ಸಹಕಾರ ಪಡಿ. ನಾವು ಎಲ್ಲ ನೀವು ಎಲ್ಲ ಸೇರಿಕೊಂಡು ನನ್ನ ಸಚಿವರು ಕೂಡ ಅದಕ್ಕೆ ತುಂಬ ಅವರು ಆಶ್ರಯ ಆಗಿದ್ದಾರೆ. ಆದ್ದರಿಂದ ಆಗಿಬಿಟ್ಟು ದಯವಿಟ್ಟು ನಾವೆಲ್ಲರೂ ನೀವು ಯಶಸ್ವಿ ಮಾಡೋಣ ಅಂತ ಹೇಳಿ ಆ ಸಂದರ್ಭದಲ್ಲಿ ನಮಸ್ಕಾರ. ಹಾಗೂ 1:30 ಗಂಟೆಗೆ ಎಲ್ಲ ಹೋಗಬೇಕಾಗುತ್ತೆ ಅಂತ ನಮಗೆ ಈ ತಪ್ಪಿದ ತವರಾಜಿಗಳನ್ನೆಲ್ಲ ಮಾತಾಡೋಕ್ಕೆ ಇದೆಲ್ಲ ಥ್ಯಾಂಕ್ ಹೇಳ್ತಾ ಇದ್ದೀವಿ. ಆಮೇಲೆ ನಮಗೆ ಮುಸ್ಲಿಮ್ಸ್ಗೆ ಈ ದಲಿತ ಏನು ಪ್ರೋಗ್ರಾಮ್ ಇದೆ, ದಯವಿಟ್ಟು ಎಲ್ಲ ಮುಖಂಡರು ಸ್ವಲ್ಪ ನೀವು ದಯವಿಟ್ಟು ಏನು ಮುಸ್ಲಿಮ್ಸ್ ಮುಖಂಡರಿದ್ದಾರೆ ಅವ್ರಿಗೆಲ್ಲರೂ ಕರೆದ್ಬಿಟ್ಟು ಮೀಟಿಂಗ್ ಮಾಡಿದ್ರೆ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಒಂದು 2 ಮಾತು ಹೇಳ್ಬಿಟ್ಟು ನಮಗೆ ಅಂಬೇಡ್ಕರ್ ಜಯಂತಿ ಮಾಡಬೇಕಂತೇಳಿ ಸೇರಿದ್ದೀವಿ. ಈಗ ಮೊದಲ ಬಾರಿಗೆ ಸ್ವಾಮಿ ಬಿಪಿನ್ ರಾವತ್ ಅವರ ಜಯಂತಿ ಆಚರಣೆ ಮಾಡೋದಕ್ಕೆ ಸಂತೋಷ. ಪೂರ್ವಭಾವಿ ಸಭೆ ಇದೆ, ಯಾವ ಹೋಬಳಿಯಿಂದ ಎಷ್ಟು ಜನ ಸೇರ್ತಾರೆ, ಅಂಬೇಡ್ಕರ್ ಭವನ ಅಂಬೇಡ್ಕರ್ ಅವರು ಇದು ಮಾಡೋದಕ್ಕೆ ಎಷ್ಟು ಜನ ಸೇರ್ತೀವಿ ಅನ್ನೋದಕ್ಕೆ ನಾವು ಸೇರ್ತೀವಿ. ನಮ್ಮ ಕೆಪಾಸಿಟಿ ಏನು ನೋಡಿಸ್ಬೇಕಂದ್ರೆ ಒಂದು ಹೋಬಳಿ ಕಡೆಯಿಂದ ಸುಮಾರು ಒಂದು ಹೋಬಳಿ ಕಡೆ ಒಂದು 1000 ಜನ ಬಂದರೆ ಒಂದು 5-6 ಸಾವಿರ ಸೇರ್ತೀವಿ. ಅಷ್ಟು ಜನ ಸೇರಿದಾಗೆ ನಾವೊಂದು ಸಭೆ ಮಾಡಿದ್ದಕ್ಕೂ ಒಂದು ಜಯಂತಿ ಮಾಡಿದ್ದಕ್ಕೂ ನಮಗೆ ನಮ್ಮ ಸಚಿವರ ಮೇಲೆ ಕಳಂಕ ಹೋಗ್ಬೇಕಂದ್ರೆ ಅಷ್ಟು ಮಾತ್ರ ಮಾಡಿದ್ರೆ ನಮ್ಗೊಂದು ಮರ್ಯಾದೆ ಬರ್ತದೆ. ಫಸ್ಟ್ ನಮ್ಮ ಜನರನ್ನು ಸೇರಿಸೋದು ಕೇಳಿ. ಈಗ ನಾವು ಎಲ್ಲ ಲೀಡರ್ಸ್ ಇದ್ದೀವಿ, ನಾವು 10 ಜನಕ್ಕೆ ಕರ್ಕೊಂಡೋಗಿ ನಾವು 10 ಜನ ಇನ್ನು 10 ಜನ ಮಾಡಿದ್ರೆ ಜನಕ್ಕೆ ಬರೋಕ್ಕಾಗೋದು, ಅವಕಾಶ ಸಿಗೋದು. ನಾವೇನು ಮಾತಾಡ್ಕೊಂಡಾಗಲ್ಲ. ಪ್ಲೀಸ್ ಹಳ್ಳಿಗಳಲ್ಲಿ ತಿಳಿಸ್ಬೇಕು, ತಿಳಿಸಿ ಆ ಜಯಂತಿ ದಿವಸ ನಾವು ಜನಕ್ಕೆ ಕರ್ಕೊಂಡ್ಬರ್ಬೇಕು.
ನನ್ನ ಕಡೆಯಿಂದ ನಮ್ಮ ಗ್ರಾಮದಿಂದ ಒಂದು 100 ಜನ ಕರ್ಕೊಂಡ್ಬರೋ ಕೆಪಾಸಿಟಿ ನನಗಿದೆ. ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ನಮ್ಮೂರಲ್ಲಿ ನಮ್ದು ಇದೆ ಸಭೆ, ಆದರೂ ಆ ತಡವಾಗಿ ನಾನು 10 ಗಂಟೆಗೆ 9 ಗಂಟೆಗೆ ಮಾಡಿಕೊಂಡು ಆದಷ್ಟು ಬೇಗ ಬರೋದಕ್ಕೆ ಒಂದು 100 ಜನ ಕರ್ಕೊಂಡು ಬರೋದಕ್ಕೆ ನಮ್ಮ ಹೋಬಳಿ ಕಡೆಯಿಂದ ನಾನು ಎಲ್ಲ ಜನರಿಗೂ ಮಾಹಿತಿ ಕೊಡ್ತೀನಿ. ನಮ್ಮ ಗ್ರಾಮದಿಂದ ಜನಗಳು ತರಿಸ್ತೀನಿ. ಆ ಥರ ನಾವು ಹೋಬಳಿ ವಯಸ್ಸಲ್ಲಿ ಇನ್ಚಾರ್ಜ್ ಆ ಗ್ರಾಮದಲ್ಲಿ ಯಾರೋ ಬಂದಿದ್ದಾರೆ, ಅಪ್ಪ ನಾವು ಮಾಡ್ತಿದ್ದೀವಿ ನಮ್ಮ ಕಡೆಯಿಂದ, ನಮ್ಮ ಪಕ್ಷದ ನಮ್ಮ MCS ಸುಧಾಕರ್ ಪಕ್ಷದ ಬೆಂಬಲಿರುತ್ತೆ, ನಮ್ಮ ಕಾಂಗ್ರೆಸ್ ಪಾರ್ಟಿ ಬಂದಿದ್ದಾರೆ, ನಾವೇ ಅವ್ರಿಗೆ ಕೇಳ್ಕೊಂಡು ಯಾವ ಥರ ಮಾಡಬೇಕು. ಆದಷ್ಟು ಬೇಗ ಆದಷ್ಟು ಜನ ಜಾಸ್ತಿ ಇದು ಪಕ್ಷಾತ್ಮಕದಿಂದ ಬರುತ್ತದೆ. ಅಂಬೇಡ್ಕರ್ ಜಯಂತಿ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಆದಷ್ಟು ಜನ ಬರಬೇಕು. ಜನ ಬರೋದಕ್ಕೆ ಏನು ವ್ಯವಸ್ಥೆ ಮಾಡಬೇಕು, ಜನರಿಗೆ ಯಾವ ಥರ ಕಳಿಸ್ಬೇಕು ಅನ್ನೋದು ಸ್ವಲ್ಪ ಚರ್ಚೆ ಮಾಡಿ. ನಾವು ಕೂಡ ನಾವು ಬೆಂಬಲ ಕೊಡ್ತೀವಿ. ಹೋಬಳಿ ಮಟ್ಟದಲ್ಲೆಲ್ಲ ತಿಳಿಸ್ತೀವಿ, ಪಂಚಾಯತ್ ಮಟ್ಟದಲ್ಲೆಲ್ಲ ತಿಳಿಸ್ತೀವಿ. ಅದಕ್ಕೋಸ್ಕರ ನಮ್ಮ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಮಹಾಸಭಾದಿಂದ ಏನು ಬೇಕೋ ಅದನ್ನೆಲ್ಲ ನಾವು ಸಹಕಾರ ಮಾಡ್ತೀವಿ ಅಂತ ನಾನೆಲ್ಲ ಇಚ್ಛೆ ಪಡ್ತೀನಿ. ಅದ್ದೂರಿಯಾಗಿ ಜಯಂತಿ ನಾನು ಇನ್ನೊಂದು